ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ವಿಶೇಷವಾದಂಥ ಅಭಿರುಚಿ ಇರುತ್ತೆ. ಈಗ ಒಬ್ಬರಿಂದ ಇನ್ನೊಬ್ಬರಿಗೆ ಅಭಿರುಚಿ ಬದಲಾಗುತ್ತೆ. ಆದರೆ ಸುಮಾರು ಜನದ ಬಾಯಲ್ಲಿ ನಾವು ಕೇಳಿರ್ತೀವಿ, ಅವರ ಅಭಿರುಚಿಗಳು, ಅವರ ಇಂಟ್ರೆಸ್ಟ್ಗಳು, ಅವರ ಹಾಬೀಸ್ ಎಲ್ಲವೂ ಕೂಡ ಅವರ ಜಾತಕ, ಅವರ ರಾಶಿ, ಭವಿಷ್ಯ ಇದರ ಮೇಲೆಲ್ಲ ನಿರ್ಧಾರವಾಗುತ್ತೆ. ಅದರ ಆಧಾರದ ಮೇಲೆ ಎಲ್ಲವೂ ಕೂಡ ಬದಲಾಗುತ್ತೆ ಅಂತೇಳಿ ಸುಮಾರು ಜನದ ಬಾಯಲ್ಲಿ ಕೇಳಿರ್ತೀವಿ. ಹಾಗಾದರೆ ನಿಜವಾಗ್ಲೂ ಕೂಡ ಅಭಿರುಚಿಗೂ ನಮ್ಮ ಜಾತಕಕ್ಕೂ ಏನಾದರೂ ಸಂಬಂಧ ಇದೆಯಾ? ಇದ್ರ ಬಗ್ಗೆ ಗುರೂಜಿ ಹತ್ರನೇ ಇವತ್ತು ಮಾತಾಡ್ತಾ ಹೋಗೋಣ. ಗುರುಗಳೇ, ಹಾಗಾದ್ರೆ ನಿಜವಾಗ್ಲೂ ಜಾತಕಕ್ಕೂ ನಮ್ಮ ಅಭಿರುಚಿಗೂ ಸಂಬಂಧ ಇದೆಯಾ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಒಂದು ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದಕ್ಕೆ ಉತ್ತರ ಸಿಗತ್ತೆ, ನಮಗೂ ಖುಷಿಯಾಗತ್ತೆ. ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಉತ್ತರನೂ ಸಿಗಲ್ಲ, ಸೊ ಅನುಮಾನವೂ ಬರುತ್ತೆ, ಬೇಜಾರು ಆಗತ್ತೆ. ಏನು ಮನುಷ್ಯ ಅಂದಮೇಲೆ ಅವರವರ ವೈಯಕ್ತಿಕವಾದ ಅಭಿರುಚಿಗಳಿರುತ್ತೆ. ವೈಯಕ್ತಿಕ ಅವರವ್ರ ಇಷ್ಟ, ಅದು ಅವ್ರಿಗೆ ಏನೋ ಇಷ್ಟ ತಿಂತಾರೆ, ಏನೋ ಇಷ್ಟ ದೇವ್ರ ಪೂಜೆ ಮಾಡ್ತಾರೆ, ವೈಯಕ್ತಿಕ ಆಯಿತು. ಈ ರೀತಿ ಇರಬೇಕಾದ್ರೆ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂತಹ ಒಂದು ಸನ್ನಿವೇಶ, ಏದಕ್ಕೆ ನಾವು ಜ್ಯೋತಿಷ್ಯವನ್ನು ಅವಲಂಬಿಸ್ಕೊಂಡಿದ್ದೀವಿ ಅಂತಕ್ಕಂಥ ಒಂದು ಸಣ್ಣ ಕ್ಲೂ ಕೊಟ್ಟು ಮುಂದೆ ಹೋಗೋಣ. ಆ ದಿನ ಮಗು ಹುಟ್ಟಿದ ದಿನಕ್ಕೆ ಅಥವಾ ನಾವು ಮಾಡ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳ ದಿನಕ್ಕೆ ವಾರ, ತಿಥಿ, ನಕ್ಷತ್ರ, ಯೋಗ ಇದನ್ನು ನಾವು ಅನ್ವಯಿಸ್ಕೊಂಡು ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಮ್ಮ ಭಾವನೆ ಅದು. ಹೌದು. ಆದರೆ ಇದನ್ನು ಅನ್ವಯಿಸ್ಕೊಳ್ತಕ್ಕಂಥದ್ದಕ್ಕೆ ಇಂಥ ದಿನವೇ ಹುಟ್ಟಬಾರ್ದು, ಇಂಥ ದಿನ ಹುಟ್ಟಬೇಕು ಅಂತ ನಮ್ಮ ಕೈಯಲ್ಲಿಲ್ಲ. ಪ್ರಕೃತಿತ್ವ ಹುಟ್ಟಿರ್ತಾರೆ. ವೈಯಕ್ತಿಕ ಆದಮೇಲೆ ಜ್ಯೋತಿಷ್ಯಕ್ಕೆ ಸಂಬಂಧ ತುಂಬ ದೂರ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಆದರೆ ಜ್ಯೋತಿಷ್ಯ ಬಿಡುವಾಗಿಲ್ಲ, ಯಾಕೆ ಅದನ್ನು ನಂಬ್ಕೊಂಡು ಬಂದಿದ್ದೀವಿ. ಸೊ ಏನು ಮಾಡೋದು? ಹಾಗಾದ್ಮೇಲೆ ನಮ್ಮ ಇಷ್ಟದಂಗೆ ಏನು ನಡೀತಾ ಇಲ್ಲ. ಹಾಗಿದ್ದ ಮೇಲೆ ಜ್ಯೋತಿಷ್ಯದ ಮೂಲಕ ಮೊರೆ ಹೋದಾಗ ಕೂಡ ಅದು ವೈಯಕ್ತಿಕ ಅಭಿಪ್ರಾಯಕ್ಕೂ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ಸಂದರ್ಭಕ್ಕೂ ಹೊಂದಾಣಿಕೆ ಆಗಲ್ಲ, ಆಗ್ತಾನೂ ಇಲ್ಲ, ಆಗಿಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದಾದರೆ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ಮುಂದಕ್ಕೆ ಹೋಗೋಣ. ಏನು? ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂತಹ ಜೀವನ ಪ್ರಾರಂಭ ಆಗ್ತಕ್ಕಂತಹ ವಿಚಾರ, ನಮ್ಮ ಜೀವನ ಪ್ರಾರಂಭ ಯಾವುದರಿಂದ ಅಂತ ಪ್ರಶ್ನೆ ಹಾಕ್ಕೋಬೇಕು. ಜೀವನ, ಆ ದಿನದ ಜೀವನ, ಆ ಮಗು ಅವತ್ತು ಹುಟ್ಟಿರುತ್ತೆ. ಅದರ ಜೀವನ ಯಾವಾಗಿಂದ ಪ್ರಾರಂಭ ಅಂದರೆ ಸೂರ್ಯೋದಯದಿಂದ ಪ್ರಾರಂಭ. ಸರಿತಾನೆ ಇದು? ಹೌದು. ಆ ದಿನ ಸೂರ್ಯೋದಯದಿಂದ ಜೀವನ ಪ್ರಾರಂಭ ಆಗತ್ತೆ. ಆದರೆ ಸೂರ್ಯೋದಯದಿಂದ ಅಂದ ಮೇಲೆ ನಾವು ಸೂರ್ಯೋದಯದ ಒಳಗಡೆ ನಮ್ಮ ಎಚ್ಚರಿಕೆ ಆಗಿರಬೇಕಲ್ಲ? ಹೌದು. ಎಷ್ಟು ಜನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಿಕೆಯನ್ನು ಹೊಂದುತ್ತಾ ಇದ್ದಾರೆ? ಇಲ್ಲ. ಆವಾಗಲೇ ಚಳಿ ಜಾಸ್ತಿ ಅಂತ ಪೂರ್ತಿ ಹಾಕ್ಕೊಂಡು ದುಪ್ಪಟಿ ಹೊತ್ಕೊಂಡು ಮಲ್ಕೋತಾರೆ. ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇಳ್ತಾ ಇದ್ದೀವಿ, ಆದರೆ ವ್ಯಕ್ತಿ ಮಲಗ್ತಾ ಇರ್ತಕ್ಕಂತಹ ಸಂದರ್ಭಕ್ಕೂ ಜ್ಯೋತಿಷ್ಯಕ್ಕೂ ಸಂಬಂಧನೇ ಬರಲ್ಲ. ಇಲ್ಲಿ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ನಿಮ್ಮ ಮಗ ನಿಮ್ಮ ಮಗಳು ಎಷ್ಟೊತ್ತು ತನಕ ಮಲಗಿರ್ತಾರೆ ಅಂತ ಯಾರೂ ಕೇಳಲ್ಲ. ಮತ್ತು ಪಂಚಾಂಗದಲ್ಲಿ ಎಷ್ಟೊತ್ತವರೆಗೂ ಮಲಗಿದ್ರೆ ಈ ದೋಷ ಇರುತ್ತೆ ಅಂತ ಪಂಚಾಂಗದಲ್ಲೂ ಇಲ್ಲ. ಹಾಗಿದ್ದ ಮೇಲೆ ವೈಯಕ್ತಿಕ ಜೀವನಕ್ಕೂ ಪಂಚಾಂಗಕ್ಕೂ ಯಾವ ರೀತಿಯಾಗಿ ನಾವು ಹೊಂದಾಣಿಕೆ ಆಗಿದ್ದೀವಿ ಅನ್ನೋ ಪ್ರಶ್ನೆಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ಹಾಗಂತ ನಾವು ಹೇಳೋದನ್ನು ಕೇಳೋದನ್ನು ಬಿಟ್ಟಿಲ್ಲ. ಹಾಗಾದರೆ ಯಾರು ತಪ್ಪಿಲ್ಲಿ? ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು ತಪ್ಪ, ಕೇಳ್ತಕ್ಕಂಥವ್ರು ತಪ್ಪ? ಈ ಪ್ರಶ್ನೆಗೆ ಈಗ ಹೇಳ್ತಾ ಇರ್ತಕ್ಕಂತಹ ವಿಚಾರವನ್ನು ಇವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಒಂದು ದೊಡ್ಡ ಗಲಿಬಿಲಿ ಆಗ್ತಾ ಇದೆ. ಏನಂದರೆ ಯಾರು ಯಾವುದನ್ನು ಹೇಳೋದನ್ನು ನಂಬೋದು ಅಂತಕ್ಕಂಥದ್ದು ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿತಾ ಇದೆ ಪ್ರತಿದಿನ. ಯಾರು ಹೇಳೋದು ಸರಿ, ಇವ್ರು ಹೇಳೋದು ಸರಿನಾ, ಇವ್ರು ಹೇಳೋದು ಸರಿನಾ, ಅಥವಾ ನಾವು ತಿಳಿದಿರುವುದು ಸರಿನಾ? ಇಷ್ಟಕ್ಕೆ ಒಂದು ದೊಡ್ಡ ಉದಾಹರಣೆ ಕೊಟ್ಬಿಟ್ಟು ಮುಂದೆ ಹೋಗೋಣ. ಏನು? ನಮ್ಮ ಕೈಯಲ್ಲಿ ಇಲ್ಲದೇ ಇರತಕ್ಕಂಥದ್ದು ಪ್ರಕೃತಿ. ನಾವು ಪ್ರಕೃತಿಗೆ ನಾವು ಹೊಂದಾಣಿಕೆ ಆಗಬೇಕು ಅನ್ನೋಕ್ಕಂಥದ್ದು ನಮ್ಮ ಪದ್ಧತಿ. ನಾವು ಹೊಂದಾಣಿಕೆ ಆಗಿಲ್ಲ, ಆಗ್ತಾ ಇಲ್ಲ. ಆದರೂ ಒಂದು ಹೇಳೋಣ. ಏನು? ಸೂರ್ಯ ಪ್ರಪಂಚಕ್ಕೆ, ಪ್ರತಿಯೊಂದು ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಸೂರ್ಯ.
ಈ ಸೂರ್ಯ ವಾಸದ ಮನೆಯಲ್ಲಿ ಪ್ರತಿ ಕುಟುಂಬದ ರಹಸ್ಯ ಅಡಗಿರುತ್ತೆ. ಹೌದಾ? ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಇಡೀ ಕುಟುಂಬಕ್ಕೆ ಕುಟುಂಬದ ರಹಸ್ಯ ಅಡಗಿರುತ್ತೆ. ಇದು ಸೂರ್ಯನಿಗೂ ಕುಟುಂಬಕ್ಕೂ ಇರ್ತಕ್ಕಂತಹ ಸಂಬಂಧವನ್ನು ನಾವು ಗುರುತಿಸ್ಕೊಂಡ್ರೆ ನಮ್ಮ ವೈಯಕ್ತಿಕವಾದದ್ದಕ್ಕೂ ಆ ಸೂರ್ಯನಿಗೂ ನಿಕಟವಾದ ಸಂಬಂಧ ಬಂದಾಗ ಜೀವನ ಪ್ರಾರಂಭ ಆಗುತ್ತೆ. ಸೂರ್ಯನನ್ನು ಅನುಸರಿಸ್ಬೇಕು ನಾವು. ಯಾಕೆ ಅಂದರೆ ಸೂರ್ಯಚಂದ್ರನ ಅನುಸರಿಸೇ ಜ್ಯೋತಿಷ್ಯ ಆಗಿರೋದು. ಈಗ ನಮಗೆ ಗೊತ್ತಿರತಕ್ಕಂಥದ್ದು ಕೂಡ ಸೂರ್ಯನೇ. ಹಾಗಿದ್ದ ಮೇಲೆ ಯಾರೋ ಹೇಳೋ ಸರಿನಾ ತಪ್ಪ ಅನ್ನೋದು ಯೋಚನೆ ಮಾಡೋದಕ್ಕಿಂತ ಸೂರ್ಯನನ್ನು ನಾವು ಆರಾಧಿಸೋಣ, ಪೂಜಿಸೋಣ, ಗೌರವಿಸೋಣ, ಭಕ್ತಿ ಮಾಡೋಣ ಅಂತ ಅನ್ಕೋಬೇಕು. ಹಾಗಿರಬೇಕಾದ್ರೆ ವಾಸದ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಎಲ್ಲರಿಗೂ ಇಷ್ಟ. ಹೌದಾ? ಆಗಿದೆಯಾ? ಒಬ್ರಿಗೆ ಒಳ್ಳೇದಾದರೆ ಒಬ್ರಿಗೆ ಕೆಟ್ಟದ್ದು, ಒಬ್ರಿಗೆ ಹುಷಾರು ತಪ್ಪಿದ್ರೆ ಇನ್ನೊಬ್ರು ಚೆನ್ನಾಗಿರ್ತಾರೆ, ಒಬ್ರು ನಗ್ನಗ್ತಾ ಇರ್ತಾರೆ, ಒಬ್ರು ಅಳ್ತಾ ಇರ್ತಾರೆ, ಒಬ್ರು ನಿದ್ದೆ ಬರುತ್ತೆ, ಒಬ್ರು ನಿದ್ದೆ ಬರಲ್ಲ. ಸೊ ಒಂದು ಕುಟುಂಬದಲ್ಲಿ ಒಂದೇ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ ಜ್ಯೋತಿಷ್ಯದಲ್ಲೂ ಒಂದು ರೀತಿ ಆಯಿತು, ವಾಸದ ಮನೆಯಲ್ಲಿ ಒಬ್ರು ಖುಷಿ, ಒಬ್ರಿಗೆ ಬೇಜಾರು. ಅಂದರೆ ಎಲ್ಲವೂ ದ್ವಂದ್ವತೆ ಇರಬೇಕಾದ್ರೆ ಸತ್ಯ ಯಾವುದು ಅಂತಕ್ಕಂಥದ್ದೇ ನಮಗಾಗಿರ್ತಕ್ಕಂಥ ದೊಡ್ಡ ಅನಾಹುತ, ದುರಂತ, ದುರ್ದೈವ. ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ವಿವರಣೆ ಮಾಡ್ತಾ ಕೊಡ್ತಾ ಹೋಗೋಣ. ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ಹಾಗಿರಬೇಕಾದ್ರೆ ಇವೆಲ್ಲವನ್ನೂ ಬಿಟ್ಟು ನಾವು ನೇರವಾಗಿ ನಿಖರವಾಗಿ ಹೀಗೆ ಇದು ಸತ್ಯ ಅನ್ನೋದು ತಿಳ್ಕೊಬೇಕಂದ್ರೆ ಸೂರ್ಯನಲ್ಲದೆ ಬೇರೆ ಯಾವುದನ್ನು ಕೇಳಿದ್ರು ನಮಗೆ ವೈಯಕ್ತಿಕಕ್ಕೂ ಯಾವ ಕಾರಣಕ್ಕೂ ಜ್ಯೋತಿಷ್ಯಕ್ಕೂ ಇಲ್ಲಿವರೆಗೂ ಏನೂ ಆಗಿಲ್ಲ ಅಂತ ಸಾಕಷ್ಟು ಜನ ಗೊತ್ತಾಗಿದೆ. ಕೇಳಿ ಆಯಿತು, ಮಾಡಿ ಆಯಿತು ಅಂತ. ಜ್ಯೋತಿಷ್ಯ ಸುಳ್ಳು ಅಂತ ಪ್ರಶ್ನೆ ಬರ್ತಾ ಇಲ್ಲ ಇಲ್ಲಿ, ಯಾರು ತಪ್ಪಾಗಿ ಭಾವಿಸಬಾರ್ದು. ಜ್ಯೋತಿಷ್ಯ ಸತ್ಯನೇ. ಆದರೆ ಅದನ್ನು ನಿಖರವಾಗಿ ಹೇಳ್ತಕ್ಕಂಥದ್ದು, ತಿಳಿಸ್ತಕ್ಕಂಥದ್ದು ತಪ್ಪಾಗಿರುವ ಕಾರಣ ನಾವು ಸ್ವಲ್ಪ ಅದನ್ನು ಆದಷ್ಟು ಮಟ್ಟಕ್ಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ ಈ ಮೂಲಕ ಹೇಳ್ತಕ್ಕಂಥ ವಿಚಾರ. ತಪ್ಪು ಮಾಹಿತಿ ಹೋಗಬಾರ್ದು, ತಪ್ಪಾಗಿ ತಿಳ್ಕೋಬಾರ್ದು. ಯಾಕೆ ಅಂತಂದರೆ ಅನ್ನ ಮಾಡಿದ್ದು ಸರಿ ಇಲ್ಲ ಅಂತಕ್ಕಂಥದ್ದಕ್ಕೆ ಸ್ಟವ್ ಸರಿ ಇಲ್ಲ ಅಂತ ಕಾರಣ ಕೊಡಬಾರ್ದು. ಮಾಡುವ ಕ್ರಮ ತಪ್ಪಿದೆ ಅಂತ ಹೇಳಬೇಕು. ನಾವು ಸ್ಟವ್ ಸರಿ ಇಲ್ಲ, ಅಡುಗೆ ಮನೆ ಸರಿ ಇಲ್ಲ ಅಂತ ಹೇಳುವಂಥ ಅಭ್ಯಾಸ ಬಂದ್ಬಿಟ್ಟಿದೆ ಮೊದಲಿಂದ. ಯಾಕೆಂದರೆ ನಾವು ಅಂತ ಒಪ್ಕೊಳ್ಳೋದಿಲ್ವಲ್ಲ, ನಾವು ಒಪ್ಕೊಳ್ಳೋದೂ ಇಲ್ಲ, ಒಪ್ಕೊಳ್ತಾನೂ ಇಲ್ಲ. ಆ ಒಪ್ಕೊಳ್ತಕ್ಕಂಥದ್ದಕ್ಕೆ ಸತ್ಯ ಏನಂದರೆ, ನಮ್ಮ ವಾಸದ ಮನೆಗೆ ಪ್ರತಿಯೊಬ್ಬರು ಅರ್ಥ ಮಾಡಿ ಕೇಳಿಸ್ಕೊಳ್ಳಿ. ಈ ವಿಚಾರವನ್ನು ನೀವು ಎಷ್ಟು ನಿಖರತೆಯನ್ನು ಅದು ತೋರಿಸುತ್ತೆ ಅಂದರೆ ಸತ್ಯ ಅಂತಕ್ಕಂಥ ವಿಚಾರ ಗೊತ್ತಾಗುತ್ತೆ. ನಿಮ್ಮ ವಾಸದ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟೋ ವರ್ಷಗಳಿಂದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ. ಸೂರ್ಯನ ಕಿರಣ, ಬೆಳಿಗ್ಗೆ ಸೂರ್ಯದ ಕಿರಣ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿಗೆ ಸೂರ್ಯನ ಕಿರಣ ಬೀಳ್ತಾ ಇದೆ ಅಂದರೆ ನೀವು ಯಾವುದನ್ನು ಕೇಳುವುದು ಅವಶ್ಯಕತೆ ಇಲ್ಲ. ಇನ್ನೊಮ್ಮೆ ಹೇಳ್ತೀನಿ, ನಿಮ್ಮ ವಾಸದ ಮನೆಗೆ ಸೂರ್ಯನ ಕಿರಣ ಈಶಾನ್ಯ ದಿಕ್ಕು, ದೇವಮೂಲೆ ಅಂತೆಲ್ಲರಿಗೂ ಗೊತ್ತು. ಹೌದಾ? ಈಗ ಸೂರ್ಯನ ಕಿರಣ ನಿಮ್ಮ ಮನೆಯ ದೇವಮೂಲೆಗೆ ಬೀಳುತ್ತಿದೆಯಾ, ಅಥವಾ ನಿಮ್ಮ ಬಾಗಿಲಿಗೆ ಬೀಳುತ್ತಿದೆಯಾ, ಅಥವಾ ನಿಮ್ಮ ಅಡುಗೆ ಮನೆಗೆ ಬೀಳುತ್ತಿದೆಯಾ, ಅಥವಾ ನಿಮ್ಮ ಸ್ಟೇರ್ಕೇಸ್ ಮೆಟ್ಲಿಗೆ ಬೀಳುತ್ತಿದೆಯಾ? ದಯವಿಟ್ಟು ಇದನ್ನು ಗಮನಿಸ್ಕೊಂಡ್ರೆ ನಿಮ್ಮ ಜ್ಯೋತಿಷ್ಯ, ನಿಮ್ಮ ಭವಿಷ್ಯ, ನಿಮ್ಮ ಆಯಸ್ಸು, ನಿಮ್ಮ ಆರೋಗ್ಯ ಎಲ್ಲವೂ ಸೂರ್ಯನ ಮಂಗಳಕರವಾದ ಕಿರಣಗಳು ಅಂತಾರೆ. ಸೂರ್ಯನ ಕಿರಣಕ್ಕೆ ಏನು ಹೇಳ್ತಾರೆ? ಮಂಗಳಕರವಾದ ಕಿರಣಗಳು. ಪ್ರತಿದಿನ 15 ಲಕ್ಷ ಅಂತ ಇಟ್ಕೊಳ್ಳಿ ಕಿರಣಕ್ಕೆ. ಒಂದು ದಿನಕ್ಕೆ ಬರುವ ಕಿರಣಕ್ಕೆ, ನಾನು ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ, ಹಂಗಂತ ದುಡ್ಡಲ್ಲಿ ಸಿಗ್ತದೆ ಅಂತ ಕೇಳಕ್ಕೆ ಹೋಗಬೇಡಿ. ಒಂದು ದಿನದ ಸೂರ್ಯ ಆ ಕಿರಣಗಳು ನಮ್ಮ ಮೇಲೆ ಎಷ್ಟು ಮಟ್ಟಕ್ಕೆ ಆ ಕುಟುಂಬದ ಮನೆಯ ಮೇಲೆ ಬೀಳುತ್ತೋ, ಯಾವ ಭಾಗದಲ್ಲಿ ಬೀಳುತ್ತೋ ಅಲ್ಲಿ 15 ಲಕ್ಷ ರೂಪಾಯಿ ಪ್ರತಿದಿನ ನಿಮ್ಮ ಅಕೌಂಟಿಗೆ ಬಂದಂಗಿರುತ್ತೆ. ಬರ್ತಾ ಇದೆಯಾ? ಬಂದಿಲ್ಲ. ಹಾಗಿದ್ದ ಮೇಲೆ ಎಲ್ಲಿಗೆ ಬೀಳ್ತಾ ಇದೆ ಸೂರ್ಯನ ಕಿರಣ ಅಂತ ಅವಕಾಶ ಆದರೆ, ಇವತ್ತು ಆಗಲ್ಲ, ನಾಳೆಗೆ ನೋಡಿಕೊಂಡು ಸ್ವಲ್ಪ ವಿಷಯ ತಿಳಿಸಿದ್ರೆ ನಿಮಗೂ ಅರ್ಥ ಆಗುತ್ತೆ. ಸೂರ್ಯನ ಕಿರಣವನ್ನು ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ನಿವೇಶನಕ್ಕೆ ಎಷ್ಟು ಭಾಗ ಅಳವಡಿಸ್ಕೊಂಡಿದ್ದೀವಿ, ಸೂರ್ಯನ ಎಷ್ಟು ಮಟ್ಟಕ್ಕೆ ನಾವು ಕೂರಿಸ್ಕೊಂಡಿದ್ದೀವಿ ಅನ್ನೋ ಸತ್ಯ ನಿಮ್ಗೆ ಗೊತ್ತಾದರೆ. ಯಾಕೆಂದರೆ ಸೂರ್ಯನ ಸಂಕೇತ ಏನು ಅಂದರೆ, ಮೊದಲನೇದು ದುಃಖ, ಎರಡನೇದು ಜಗಳ, ಇನ್ನೊಂದು ಮುಂದಕ್ಕೆ ಹೋದರೆ ಮನೆಯಲ್ಲಿರ್ತಕ್ಕಂಥ ಯಜಮಾನ ತಂದೆ. ಇಷ್ಟೂ ವಿಚಾರಗಳು ಸೂರ್ಯನ ಕಿರಣದ ಮೇಲೆ ಅವರ ಭವಿಷ್ಯ ನಿಂತಿರುತ್ತೆ. ಮನೆಯ ಯಜಮಾನ ಯಾರು? ತಂದೆ. ಅವ್ರು ತಗಲಾಕೊಂಡಿದ್ದಾರೆ, ಅನುಭವಿಸ್ತಾ ಇದ್ದಾರೆ, ಏನೂ ಚೆನ್ನಾಗಿಲ್ಲ. ಒಂದು 2-3 ಸಲ ಹಾರ್ಟ್ ಅಟ್ಯಾಕ್ ಆಗೋ ಮಟ್ಟಕ್ಕಾಗಿತ್ತು. ರಾತ್ರಿ ಎದ್ದು ಓಡಾಡ್ತಾರೆ,
ಒಂದೇ ಸಮ ಕೋಪ ಮಾಡ್ತಾರೆ, ಏನು ಏಳಿಗೆ ಆಗ್ತಾ ಇಲ್ಲ, ಸುತ್ತುತ್ತಾ ಇರ್ತಾರೆ ಅಂತಕ್ಕಂಥ ವರದಿ ಎಲ್ಲಿದೆ, ಯಾರ ಮನೆಯಲ್ಲಿದೆ? ನಿಮ್ಮ ಮನೆಗೆ ಸೂರ್ಯನ ಕಿರಣ ಬೀಳ್ತಾ ಇರ್ತಕ್ಕಂಥ ಭಾಗ ಕೆಟ್ಟಿದೆ. ಸೂರ್ಯ ಕೆಟ್ಟಿಲ್ಲ, ನೀವು ಕಟ್ಟಿರುವ ಮನೆಯ ಭಾಗ ಕೆಟ್ಟಿದೆ. ಅರ್ಥ ಆಯ್ತಲ್ಲ? ನಾವು ಮನೆಯನ್ನು ಕಟ್ಟಬೇಕಾದ್ರೆ ಸೂರ್ಯನಿಗೂ ಭೂಮಿಗೂ ಯಾವ ರೀತಿ ಸಂಬಂಧ ಇರಬೇಕು ಅಂತ ಯಾರು ಹೇಳ್ತಾ ಇಲ್ಲ, ಹೇಳಿಲ್ಲ. ಯಾರು? ಜ್ಯೋತಿಷ್ಯ ಹೇಳೋರು. ಅವ್ರು ಹೇಳ್ತಾ ಇರೋದು ಪಂಚಾಂಗದಲ್ಲಿರ್ತಕ್ಕಂಥ ಗ್ರಹಗಳನ್ನು ಅನುಸರಿಸಿ ಹೇಳ್ತಾ ಇದ್ದಾರೆ ಹೊರತು ಆ ಗ್ರಹಗಳಿಗೂ ನಮ್ಮ ಜೀವನಕ್ಕೂ ನಮ್ಮ ವೈಯಕ್ತಿಕಕ್ಕೂ ಸಂಬಂಧ ಯಾವ ಕಾರಣಕ್ಕೂ ಬರಲ್ಲ. ಈ ಸತ್ಯ ನೀವೆಲ್ಲ ತಿಳ್ಕೊಂಡು ಸೂರ್ಯನನ್ನು ಅನುಸರಿಸೋದೇ ಆದರೆ ಪ್ರತಿಯೊಬ್ಬರು ಕೂಡ ಆಧಾರವಾಗಿರ್ತಕ್ಕಂತಹ ಒಂದು ವಿಚಾರ ಏನಪ್ಪ ಅಂದರೆ ಅಷ್ಟದಶ ಅಂತ ಈ ಭಗವದ್ಗೀತೆಯಲ್ಲಿ ಬರುತ್ತೆ. ಈ ಅಷ್ಟದಶ ಅಂತಕ್ಕಂಥ ಲೆಕ್ಕದಲ್ಲಿ 8 ಅಂತಕ್ಕಂಥದ್ದು 10 ಅಂತಕ್ಕಂಥದ್ದು ಸೇರಿ ಅಷ್ಟದಶ ಆಗತ್ತೆ. ಕರೆ ಇದೆಯಾ? ಈಗ ಈ ವಿಚಾರವನ್ನು ಮುಂದೂಡ್ತಾ ಹೋಗೋಣ, ಅಂದರೆ ಹೇಳ್ತಾ ಹೋಗೋಣ. ಸೊ ಆದರೆ ಒಂದು ತಿಳ್ಕೋಬೇಕು, ಸೂರ್ಯನ ಕಿರಣಗಳ ಗುರುತನ್ನು ನಾಳೆಯಿಂದ ಸ್ವಲ್ಪ ನೀವು ಫಾಲೋ ಅಪ್ ಮಾಡಿದ್ರೆ ನೋಡಿ ಅಪ್ಪ, ನಿಮ್ಮ ಕುಟುಂಬದ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಯಾರೋ ಕೈಯಲ್ಲಿಲ್ಲ, ಹೇಳುವವರ ಕೈಯಲ್ಲಿಲ್ಲ. ನಿಮ್ಮ ಕುಟುಂಬದ ಭವಿಷ್ಯ ನಿಮ್ಮ ಮನೆಗೆ ಬೀಳುವ ಸೂರ್ಯನ ಕಿರಣದಲ್ಲಿ ಇದೆ. ಹಾಗೆಯೇ ಕೇಳ್ತಾ ಹೋಗಿ, ಹೇಳ್ತಾ ಹೋಗೋಣ. ಈ ಕರೆ ಇದೆ. ಬೆಂಗಳೂರಿನಿಂದ ಲೀಲಾ ಎಂಬುವರು ಕರೆ ಮಾಡಿದ್ದಾರೆ. ಲೀಲಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಲೀಲಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ನಕ್ಷತ್ರವನ್ನ ತಿಳಿಸಬಹುದಾ? ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ. ಹೇಳಮ್ಮ, ಯಾರು ಮಗಳು? ಎಷ್ಟು ವಯಸ್ಸು? 25 ವರ್ಷ. ಏನು ಮಾಡ್ತಿದ್ದಾಳೆ? ಅವಳು ಕೆಲಸ ಮಾಡ್ತಾ ಇದ್ದಾಳೆ ಗುರುಗಳೇ. MS ಮುಗಿಸಿ ಕೆಲಸ ಮಾಡ್ತಾ ಇದ್ದಾಳೆ. ಏನಾಗಬೇಕಿತ್ತಪ್ಪ ಈಗ? ಅವಳಿಗೆ ಅರ್ಧ ತಲೆನೋವು ಬರ್ತಾ ಇದೆ ಗುರುಗಳೇ. ಅಮ್ಮ, ಅರ್ಧ ತಲೆನೋವು ಬರ್ತಾ ಇದೆ. ಯಾವಾಗಿಂದ? 1 ವರ್ಷದಿಂದ ನೈಟ್ ಶಿಫ್ಟ್ ಮಾಡ್ತಾ ಇದ್ಲು. ಈಗ ಬಿಡಿಸ್ಬಿಟ್ಟಿದೀವಿ ಕೆಲಸ ಬಿಟ್ಬಿಟ್ಲಾ? ಯಾಕೆ? ಅದೇ ತಲೆನೋವು, ಅದಕ್ಕೆ ಬಿಡಿಸ್ಬಿಟ್ವಿ ಗುರುಗಳೇ. ಈಗ ಅದನ್ನು ತೋರಿಸ್ತಿಲ್ವಾ? ತಲೆನೋವು ಏನಕ್ಕೆ ಬರ್ತದೆ ಅಂತ ತೋರಿಸ್ತಿಲ್ವಾ? ಅದೇ ಡಾಕ್ಟರ್ ಹೇಳಿದ್ರು ಗುರುಗಳೇ, ಕೆಲಸ ನೈಟ್ ಶಿಫ್ಟ್ ಬಿಡಿಸಿ ಅಂತ ಹೇಳಿದ್ರು. ಅದಕ್ಕೆ ನೈಟ್ ಡ್ಯೂಟಿ ಕಳಿಸ್ತಾ ಇದ್ರಾ? ಹೌದು ಗುರುಗಳೇ, ಮನೇಲೆ ಮಾಡ್ತಾ ಇದ್ಲು. ಅದೇ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? ಇಡೀ ನೈಟಾ, ರಾತ್ರಿ ಅಲ್ಲನಾ? ಇಲ್ಲ ಗುರುಗಳೇ, 2 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ. ಮಧ್ಯಾಹ್ನ 2ರಿಂದ ರಾತ್ರಿ 2 ಗಂಟೆ? ಹೌದು ಗುರುಗಳೇ. 1 ವರ್ಷ ಮಾಡಿದ್ಲಾ? ಹೌದು ಗುರು. ಓಕೆ. ಈಗ ಅವಳಿಗೆ ಕೆಲಸ ಅನ್ನೋದು ಇಷ್ಟ ಇದೆಯಾ ಅಥವಾ ಇಲ್ಲ ನಾನು ಹಾಗೆ ನೋಡ್ಕೋಬೇಕು ಅಂತಿದೆಯಾ? ಕೆಲಸ ಮಾಡಕ್ಕೆ ಇಷ್ಟ ಇದೆ, ಬಟ್ ಅರ್ಧ ತಲೆನೋವು ಇರೋದ್ರಿಂದ ನೈಟ್ ಶಿಫ್ಟ್ ಒಪ್ಕೋತಾ ಇಲ್ಲ ಗುರುಗಳೇ. ಓಕೆ. ಅವಳೇನು ಹೇಳ್ತಾಳೆ? ಕೆಲಸಕ್ಕೆ ಹೋಗ್ತೀನಿ ಅಂತನಾ ಬೇಡ ಅಂತನಾ? ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಮತ್ತು ತಲೆನೋವಿಗೆ ಏನು ಮಾಡೋದು? ಅದೇ ತಲೆನೋವಿಗೆ ನೀವು ನಿಮ್ಮ ಕಾರ್ಯಕ್ರಮ ನಾನು ನೋಡ್ತಾ ಇದ್ದೀನಿ ಗುರುಗಳೇ, ರೆಗ್ಯುಲರ್ ಆಗಿ 5 ವರ್ಷದಿಂದ. ನೀವು ಏನು ಹೇಳ್ತಾ ಇದ್ದೀರಾ ಅದನ್ನೆಲ್ಲ ಫಾಲೋ ಅಪ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಕಾಲ್ ಸಿಗ್ತಿರ್ಲಿಲ್ಲ. ಮೊನ್ನೆ ನೀವು ಲಾಸ್ಟ್ 15 ದಿವಸದ ಹಿಂದೆ ಮೃಗಶಿರ ನಕ್ಷತ್ರಕ್ಕೆ ಹಿಂದೆ ಯಾರಾದ್ರೂ ನಿಮ್ಮ ಹಿರಿಯರು ಹಳ್ಳಿ ಮರ ಕಡ್ಕೊಂಬಂದಿದ್ರೆ ಅದರ ಪ್ರಭಾವನೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರು ಅಂತ ಹೇಳಿದ್ರ. ಅದಕ್ಕೆ 21 ದಿವಸ ಅರಳಿ ಕಟ್ಟೆನ ಸುತ್ತಿಸಿ ಅಂತ ನೀವು ಹೇಳಿದ್ರ. ಅದನ್ನ ಫಾಲೋ ಅಪ್ ಮಾಡಿದ್ಲು ಗುರುಗಳೇ ಅವ್ಳು ಬೆಳಗ್ಗೆ. ಹೇಗನ್ನಿಸ್ತು? ಪರವಾಗಿಲ್ಲ ಗುರುಗಳೇ ಈಗ. ಓಕೆ. ಈಗ ನೀವು ಅಲ್ಲಿ ಒಂದು ಬಿಟ್ರಿ ಅನ್ಸುತ್ತೆ. ಅರಳಿ ಮರದ ವೃತ್ತಾಂತವನ್ನ ಕೇಳಿದ್ರ ನಿಮ್ಮ ಕುಟುಂಬದಲ್ಲಿ? ನಾವು ಎಲ್ಲೂ ಕೇಳಿಲ್ಲ ಗುರುಗಳೇ. ಅಲ್ಲಪ್ಪ, ಜಮೀನಲ್ಲಿ ಇರ್ತಕ್ಕಂಥದ್ದು, ಮನೆ ಹತ್ರ ಬಂದಿದ್ದದ್ದು, ಕಿತ್ತಾಕಿದ್ದು, ಆಗಿದ್ದು ಯಾವ ಜಮೀನಲ್ಲಿ ಇರೋದಲ್ಲ, ಗೌರ್ಮೆಂಟ್ ಜಾಗದಲ್ಲಿ ಇತ್ತು. ಅದನ್ನ ನಮ್ಮ ಮಾವನು ನಮ್ಮ ಯಜಮಾನ್ರು ಸೌದೆ ತಂದು ಬಳಸ್ಬಿಟ್ಟಿದ್ದಾರೆ ಅದನ್ನ ನೀರು. ಅದನ್ನೇ ನಾನು ಕೇಳಿದ್ದು. ಅದ್ರ ಮೂಲ ಸಿದ್ಧ ವೃತ್ತಾಂತ ಕೇಳಬೇಕಿತ್ತು ಅಂತ ನಾನು ಅದನ್ನೇ ಹೇಳಿದ್ದು. ಎಲ್ಲೂ ಕೇಳಿಲ್ಲ ಗುರುಗಳೇ ನಾವು. ಅಲ್ಲ, ಈಗ ಸತ್ಯ ಗೊತ್ತಾಯ್ತಾ? ಅದೇ ನೀವು ಹೇಳಿದ್ನ ನಾವು ಇರ್ಬೋದು ಅಂತ ತಿಳ್ಕೊಂಡೆ ಗುರು. ಇರಬಹುದು. ಓ, ಇನ್ನು ಇದೆ ಇದು ಅಂತ ಗೊತ್ತಿಲ್ಲ, ಇನ್ನು ಇರಬಹುದು ಡೌಟ್ ಅಲ್ಲಿ ಇದ್ದೀರಾ? ಮೃಗಶಿರ ನಕ್ಷತ್ರಕ್ಕೆ ಬೇರೆಯವ್ರಿಗೆ ಹೇಳ್ತಿದ್ರ, ನಾನು ಅದನ್ನ ಫೈಂಡ್ ಔಟ್ ಮಾಡ್ಕೊಂಡೆ ಗುರುಗಳು. ಓಕೆ. ಒಂದು ವಿಷಯ ತಿಳ್ಕೊಳ್ಳಿ, ನಕ್ಷತ್ರ ಏನಕ್ಕೆ ಬರುತ್ತೆ, ಒಂದು ಮಗುವಿಗೆ ನಕ್ಷತ್ರ ಯಾಕೆ ಬರುತ್ತೆ ಅಂತಕ್ಕಂಥದ್ದು ವಂಶದ ಹಿನ್ನೆಲೆಯಲ್ಲಿ ಏನು ನಡೆದಿರುತ್ತೆ. ಬಡ್ಡಿ ಲೇವಾದೇವಿ ಮಾಡ್ತಾರಾ, ವೈನ್ ಸ್ಟೋರ್ ನಡೆಸ್ತಾರಾ, ಹೌದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರಾ, ಲಾಯರ್ ಆಗಿದ್ರಾ, ಪೂಜೆ ಮಾಡ್ತಾ ಇದ್ರಾ, ವಾಚ್ಮನ್ ಕೆಲಸ ಮಾಡ್ತಾ ಇದ್ರಾ, ಎಲ್ಲವನ್ನು ತೋರಿಸೋದಕ್ಕೇ ಮಗು ಹುಟ್ಟೋದು ವಂಶದಲ್ಲಿ. ನೀವು ನಡೆಸಿರುವ ವೃತ್ತಿ, ನಡೆದು ಬಂದ ದಾರಿ, ಕುಟುಂಬದಲ್ಲಿ ಚೆನ್ನಾಗಿರುವ ಮೂರ್ಖರ
ಇದ್ರ ಮೂಲಕ ತಿಳ್ಕೊಳ್ಳಿ ಅಂತ ಮೆಸೇಜ್ ಕಳಿಸ್ತಾನೆ ಭಗವಂತ. ನಮ್ಮ ಜನ ಏನೂ ಇಲ್ಲ, ನಿಮ್ಮ ಮಗಳಿಗೆ ಓದಿಸಿದ್ರಿ ಅಷ್ಟೇ. ಈಗ ಮದುವೆ ಮಾಡೋದಾ, ಕೆಲಸಕ್ಕೆ ಕಳಿಸೋದಾ, ಮನೇಲಿ ಇರಿಸೋದಾ, ತಗೊಂಬನ್ನಿ ನಿಮ್ಮ ಸಬ್ಜೆಕ್ಟ್. ಇವಾಗ ಅದೆಷ್ಟು ಕೋಟಿ ರೂಪಾಯಿ ಮಾಡಿದ್ದೀರಾ ತಗೊಂಬನ್ನಿ ಈಚೆಗೆ ಹಾಕಿ ನೋಡೋಣ, ಸರ್ ಮಾಡಿ ನೋಡೋಣ. ಆಗಲ್ಲ, ಸರ್ ಮಾಡೋಕ್ಕಾಗಲ್ಲ. ಯಾಕೆ? ಓದಿಸಿದ್ರೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಆಮೇಲೆ ಒಳ್ಳೆ ಹುಡುಗ ಸಿಗ್ತಾನೆ, ಎಲ್ಲ ನಿಮ್ಮ ಪ್ಲ್ಯಾನ್ ಥರ ಪ್ರಪಂಚ ನಡೆಯೋಂಗಿದ್ರೆ ಭಗವಂತ ಅನ್ನೋ ನಿನಗೆ ಬೇಕಿತ್ತು ತಾಯಿ. ಹೌದು ಹೌದು ಕರೆಕ್ಟ್ ಸರ್, ಹೌದು. ಈ ಒಂದು ದುರ್ವ್ಯಸನ ಹೆಣ್ಣು ಮಕ್ಕಳಿಗೆ ಓದಿಸೋದು ಯಾವ ಧರ್ಮದಲ್ಲಿ ಇದೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಓದಿಸ್ಲೇಬೇಕು ಅನ್ನೋದು ಯಾವ ಧರ್ಮದಲ್ಲಿದೆ. ಓದಿಸಿದ್ರೂ ಸರಿಯೇ. ಮಕ್ಕಳಿಗೆ ನಿಜವಾದ ವಿದ್ಯೆ ಯಾವುದು ಅಂತ ಗೊತ್ತಿದೆಯಾ? ಮೊದಲನೇದಾಗಿ ಅಮ್ಮ, ಮಕ್ಕಳಿಗೆ ನಿಜವಾದ ವಿದ್ಯೆ ಯಾವುದು ಗೊತ್ತಾ? ಸಂಸ್ಕಾರ. ಯಾವುದು ಸಂಸ್ಕಾರ? ಸಂಸ್ಕಾರ ಅಂದ್ರೆ ಅರ್ಥ ಏನಮ್ಮ ತಾಯಿ ಹೇಳ್ಬಿಡು. ಸಂಸ್ಕಾರ ಎಂದರೇನು? ಧರ್ಮದ ಹಾದಿಯಲ್ಲಿ ನಡೆಯೋದು. ಯಾವುದು ಧರ್ಮ? ನೀವು ಹೇಳ್ತಿರ್ತಾರಲ್ಲ ಪ್ರಭು, ನಾನು ಹೇಳ್ತೀನಿ, ನೀನು ಹೇಳಮ್ಮ. ಧರ್ಮ ಅಂದಮೇಲೆ ಒಂದು ಬೇಜಾರು ಮಾಡ್ಕೊಬೇಡ, ತಿಳ್ಕೊ. ಸುಮ್ಮನೆ ಎಲ್ಲೋ ಒಂದು ಪುಸ್ತಕ ಓದ್ಬಿಟ್ಟು ಯಾರೋ ಹೇಳೋದನ್ನು ಕೇಳಿಕೊಂಡು ತಲೆಯಲ್ಲಿ ಇಟ್ಕೋಬೇಡಿ. ನಿಮ್ಮ ಸಂದರ್ಭ, ನಿಮ್ಮ ಕುಟುಂಬಕ್ಕನುಸಾರವಾಗಿ ನೀವು ಪ್ರತಿದಿನ ರೆಡಿ ಆಗಬೇಕು. ಹೌದು ಗುರು. ಯಾರೋ ಹೇಳ್ಬಿಟ್ರು ಅಂತ ಅದಕ್ಕೆ ತಗೊಂಡು ಪುಸ್ತಕ ಪೆನ್ ತಗೊಂಡು ಬರ್ಕೋಬೇಡಿ. ಆಯ್ತು. ನಮ್ಮ ದೇಶ ಹಾಳಾಗ್ತಿರೋದೇ ಈ ಕೆಟ್ಟ ಅಭ್ಯಾಸದಿಂದ. ಒಂದು ಮಗು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದರೆ ಆ ಮಗುವಿನ ವೃತ್ತಾಂತ ಏನು, ಅದರ ಸಿದ್ಧಾಂತ ಏನು ಅಂದರೆ, ತಂದೆ ತಾಯಿ ಮನೆಯಲ್ಲಿ ಮಾಡಿರ್ತಕ್ಕಂತಹ ಗೊತ್ತಿಲ್ಲದೆ ಆಗಿರ್ತಕ್ಕಂಥ ತಪ್ಪುಗಳ ಮಾಹಿತಿಯನ್ನು ಈಗಾರು ತಿಳ್ಕೊಳ್ಳಿ ಅಂತ ಮೃಗಶಿರ ನಕ್ಷತ್ರದ, ಅಂದರೆ ನೆಮ್ಮದಿ ಇಲ್ಲದ ಕುಟುಂಬ, ಚೆನ್ನಾಗಿ ನಿದ್ದೆ ಮಾಡಿಲ್ಲ, ಕರೆಕ್ಟಾಗಿ ಟೈಮ್ ಸರಿ ಊಟ ಮಾಡಿಲ್ಲ, ಕರೆಕ್ಟ್ ಟೈಮ್ಗೆ ಮಲಗಿಲ್ಲ. ಹೌದಾ ಅಲ್ವಾ ನಿಮ್ಮ ಕುಟುಂಬದ ಕತೆ? ಹೌದು 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 ಗುರು. ಸ್ವಲ್ಪ ಯೋಚನೆ ಮಾಡಿ. ಹೌದು. ಈ ಒಂದು ವಿಚಾರದಲ್ಲಿ ಮಗು ಬಂದ ಮೇಲೆ ಆ ಮಗು ರಿಪೇರಿ ಮಾಡೋಕ್ಕೆ ಯಾವ ಮೆಡಿಷನ್ನು ಇಲ್ಲ, ಯಾವ ಸಮುದ್ರದಲ್ಲಿ ಮುಳುಗಿಸಿದ್ರೂ ಇಲ್ಲ. ಇದನ್ನು ತಿಳ್ಕೋಬೇಕು ಫಸ್ಟು. ಈಗಲೂ ನೀವು ತೀರ್ಮಾನ ಮಾಡ್ಕೊಳ್ಳಿ. ನಾನು ಹೇಳೋದಕ್ಕೆ, ನೀವು ಯಾರೋ ಹೇಳೋದಕ್ಕೆ ಅರಳಿ ಮರ ಪ್ರದಕ್ಷಿಣೆ ಹಾಕಿದ್ರೆ ಅದು ರಿಸಲ್ಟ್ ಸಿಕ್ಕಿದೆ ಅಂದಮೇಲೆ ಈಗ ಆ ಹಿಂದಿನ ಕಥೆಯನ್ನು ತಿಳ್ಕೊಂಡು ರಿಪೇರಿ ಮಾಡಿದ್ರೆ ಆ ಮಗುಗೆ ಒಳ್ಳೆ ನಿದ್ದೆ ಬರಬೇಕು. ನಿದ್ದೆ ಮಾಡುವಂಥ ಕ್ರಮ ನಿಮ್ಮ ಹೊಟ್ಟೆಯಲ್ಲಿ ಇರಬೇಕಾದ್ರೆ ನೀವು ತಾಯಿ ಅದನ್ನೇ ಅನುಭವಿಸಿರೋದು. ಹೌದು. ಮತ್ತು ಮಗು ಹೆಂಗೆ ಚೆನ್ನಾಗಿರುತ್ತೆ, ತಲೆನೋವೆಲ್ಲ ಹೋಗುತ್ತೆ. 20-21 ವರ್ಷ ಮಕ್ಕಳನ್ನು ಬೆಳೆಸಿದ್ದೀರ. ಒಂದು ಮಗು ಹುಟ್ಟಿದ್ದಕ್ಕೆ ತಾಯಿ ತಂದೆಯಲ್ಲಿ ಇರ್ತಕ್ಕಂಥ ಕರ್ಮಗಳು ಮಕ್ಕಳು ತಂದಿರ್ತಾರೆ ಅನ್ನೋ ಕರ್ಮ ನಮ್ಮ ಜನಕ್ಕೆ ಗೊತ್ತಿಲ್ಲ. ಏನು ಮಾಡೋಣ ತಾಯಿ? ಯೋಚನೆ ಮಾಡೋದು ಬೇಡ, ಕೆಲಸಕ್ಕೆ ಕಳಿಸೋದು ಆಮೇಲೆ, ಮದುವೆ ವಿಚಾರ ಆಮೇಲೆ. ಫಸ್ಟು ಮೃಗಶಿರ ನಕ್ಷತ್ರಕ್ಕೆ ನನ್ನ ಮಗಳು ಹುಟ್ಟೋದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ತೋರಿಸ್ಕೊಡೋಣ, ಹೇಳ್ಕೊಡೋಣ. ಅದರಿಂದ ಹೊರಗೆ ಬರಲಿ. ಕೆಲಸಕ್ಕೆ ಕಳಿಸೋದಕ್ಕೆ ಮುನ್ನ ಆ ಹುಡುಗಿನ ನೀಟ್ ಮಾಡೋ ತಾಯಿ, ಆರೋಗ್ಯವಾಗಿ ಬರೆಸೋದಕ್ಕೆ ಏನು ಬೇಕು ಪ್ರಯತ್ನ ಮಾಡೋ ತಾಯಿ. ತಾಯಿ ಅನ್ನಿಸ್ಕೊಳ್ಳೋದಕ್ಕೆ ಒಂದು ಸಾರ್ಥಕ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಮತ್ತೊಬ್ಬ ಕಾಲರ್ ಭಟ್ಕಳದಿಂದ ಮಾಧವ ಅನ್ನೋರಂತರಿದ್ದಾರೆ, ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಮಾಧವ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅವರ ನಕ್ಷತ್ರವನ್ನ ತಿಳಿಸಬಹುದಾ? ಗುರುಗಳಿಲ್ಲ ಇದ್ದಾರೆ, ಅವ್ರ ಹತ್ರ ಮಾತನಾಡಿ. ಹಲೋ ಹಲೋ ಗುರುಗಳೇ, ಹರಿವಂ ಗುರುಗಳೇ. ನಾರಾಯಣ ಹೇಳಿ, ಏನು ನಿಮ್ಮ ಶ್ರೀಮತಿ ಅವರ ವಿಚಾರ ಬೇಕಾ? ಹೌದು ಗುರುಗಳೇ. ನೀವೇನು ಓದಿದ್ದೀರಾ? ನಾನು 5ನೇ ಕ್ಲಾಸ್ ಓದಿದೆ ಗುರುಗಳೇ. ನಿಮ್ಮ ಶ್ರೀಮತಿ ಅವರು ಎಷ್ಟು ಓದಿದ್ದಾರೆ? ಅವರು 3ನೇ ಕ್ಲಾಸ್. ವೆರಿ ಗುಡ್, ಒಳ್ಳೆ ಪೇರು. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆಯಾಗಿ 22 ವರ್ಷ ಆಗಿದೆ. ಯಾವ ವಾರ ಮದುವೆ ಆಯಿತು? ಶುಕ್ರವಾರ. ಶುಕ್ರವಾರ. ನೀವು ಹುಟ್ಟಿದ್ದು? ನಾವು ಹುಟ್ಟಿದ್ದು ಶನಿವಾರ. ಹೌದು ಹೌದು ಗುರುಗಳೇ. ಓಕೆ. ದೊಡ್ಡವರೇ ನೋಡಿ ಮದುವೆ ಮಾಡಿದ್ರಾ? ನಾವು ಲವ್ ಮ್ಯಾರೇಜ್, ಮತ್ತೆ ದೊಡ್ಡವರು ಅರೇಂಜ್. ಅಲ್ಲ, ಅದು ಮೊದಲು ಕಥೆ ಹೇಳಿಯಪ್ಪ. ಲವ್ ಕಮ್ ಅರೇಂಜ್ ಅಂತಾರೆ. ಏನು ನಮಗೆ ಯಾಮಾರಿಸ್ತಿರಲ್ಲ. ಒಟ್ಟಿನಲ್ಲಿ ಮೊದಲು ಇಷ್ಟಪಟ್ಟಿದ್ವಿ, ಆಮೇಲೆ ಅವ್ರು ಒಪ್ಪಿಸಿ ಮದುವೆ ಮಾಡ್ಕೊಂಡ್ವಿ ಅಲ್ಲ? ಹೌದು ಗುರು. ಹಾಂ, ಓಕೆ. ಮದುವೆಗೆ ಮುಂಚೆ ನಿಮ್ಮ ಶ್ರೀಮತಿಯವ್ರು ಇದ್ದಂಥ ಆರೋಗ್ಯ, ಮದುವೆ ನಂತರ ಆರೋಗ್ಯ ಹೇಗೆ ಅನ್ನಿಸ್ತು? ಸ್ಟಡಿ ಮಾಡಿದ್ರಿ? ಮದುವೆ ನಂತರನೇ ಆರೋಗ್ಯದಲ್ಲಿ ಗೊತ್ತಾಗಿದ್ದು? ಹೌದು. ನಿಮ್ಮ ಹೆಂಗಸರಿಗಿದೆಯಲ್ಲ, ನಂಬಿಕೆ ಇದೆಯಾ? ತಿಳ್ಕೊಳ್ಳೋದು ಮಾಡೋದು ನಂಬಿಕೆ ಇದೆಯಾ? ಹೌದೌದು. ಓಕೆ, ನೀವಿಬ್ಬರು ಮಲಗಿದ್ರೆ ಫಸ್ಟ್ ನಿದ್ದೆ ಬರೋದು ಯಾರಿಗೆ? ನಿದ್ದೆ ಬರೋದು ನನಗೆ. ಓಕೆ. ಅಂದರೆ ಎಷ್ಟು ಗಂಟೆ ಟೈಮ್ ಮೇಲೆ ನಿಮ್ಮ ಹೆಂಡತಿಗೆ ನಿದ್ದೆ ಬರುತ್ತೆ? ಮತ್ತೆ 11 ಗಂಟೆ ನಂತರ ನಿದ್ದೆ ಮಾಡ್ತಾರೆ. 9 ಗಂಟೆ ಊಟ ಮಾಡಿ ಮಲಗ್ಬಿಡ್ತೇವೆ. ಹಾಂ. ನೀವೆಷ್ಟೊತ್ತು ಮಲಗ್ತೀರಾ? ನಾನು ನೈಟ್ ಎಲ್ಲ ಡ್ಯೂಟಿ ಇದ್ದಾಗ, ನಮ್ದು ಮೀನುಗಾರಿಕೆ.
ನಾವು ನೈಟ್ ಮಾಡ್ತೀವಿ, ಒಂದ್ಸಲ ಡೇ ಮಾಡ್ತೀವಿ. ರಾತ್ರಿ ಕೆಲಸನಾ? ರಾತ್ರಿ ಮಾಡ್ತೀವಿ, ಡೇ ಆದ್ರೂ ಮಾಡ್ತೀವಿ, ಮೀನು ಕರಿತೀವಿ. ಓಕೆ. ನಿಮ್ಮ ಹೆಂಡ್ತಿನ ಒಂದು ಕೇಳ್ತೀನಿ, ಕೇಳೋಕ್ಕಾಗಲ್ಲ ಆದರೂ ಕೇಳ್ತೀನಿ. ನಿಮ್ಮ ಹೆಂಡ್ತಿನ ಫಸ್ಟು ಮುಖ ಭೇಟಿ ಅಂದರೆ ಮೊದಲನೇ ದರ್ಶನ ನಿಮ್ಮ ಹೆಂಡ್ತಿ ಮುಖ ನೋಡಿದ್ದು ನೆನಪಿದೆಯಾ? ಯಾವ ವಾರ? ವಾರ ಗೊತ್ತಿಲ್ಲ ಗುರುಗಳೇ. ನಿಮ್ಮ ಹೆಂಡ್ತಿನ ಲವ್ ಮಾಡಿದ್ದು ಜ್ಞಾಪಕ ಇಟ್ಕೊಳ್ಳಿಲ್ಲ ಅಂದರೆ ಹೆಂಗಪ್ಪ ಇದು ಕತೆ? ವಾರ ಗೊತ್ತಿಲ್ಲ. ಹೋಗಲಿ, ಯಾವ ವಾರ ಅಂತ ನೋಡಿದ್ದು ಅಂತ ಗೊತ್ತಿಲ್ಲ? ಇಲ್ಲ ಗುರು. ಓಕೆ. ಈಗ ನಿಮ್ಮ ಶ್ರೀಮತಿಯವರ ನಿದ್ದೆಯಲ್ಲಿ ಕ್ವಾಲಿಟಿ ಇದೆ ಅಂತ ಅಂದ್ಕೊಂಡಿದ್ದೀರಾ? ಅದೇ ನಿದ್ದೆ ಒಂದು ದಿವಸ ನಿದ್ದೆ ಬರ್ತದೆ, ಅಂತ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಉಸಿರಾಡ್ತಕ್ಕಂಥದ್ದು ನಿದ್ದೆ ಮಾಡುವಾಗ ಮೂಗಲ್ಲ ಬಾಯೆಲ್ಲ ಗಮನಿಸಿದ್ದೀರಾ ಅಂದೆ? ಬಾಯಲ್ಲಿ ಅವ್ರ ಮೂಗು ಸ್ವಲ್ಪ ಚೆನ್ನಾಗಿತ್ತು. ನೋಡಿ, ಈಗ ಲವ್ ಮಾಡಿದಾಗ ಇವೆಲ್ಲ ನೋಡಬೇಕಿತ್ತು. ನಿದ್ದೆ ಚೆನ್ನಾಗಿ ಮಾಡುವಂಥ ಲೆಕ್ಕದಲ್ಲಿ ಬಾಯಲ್ಲಿ ಉಸಿರಾಡ್ತಾರ. ಸುಮಾರು ಜನ ಮದುವೆ ಮಾಡ್ತಕ್ಕಂಥ ಅವ್ರ ವಿಷಯದಲ್ಲಿ ಅಪ್ಪ ಅಮ್ಮ ಆಗಲಿ, ಲವ್ ಆರ್ ಅರೇಂಜ್ ಏನೇ ಆಗಲಿ, ನಿದ್ದೆ ಮಾಡ್ತಕ್ಕಂಥದ್ದು ಉಸಿರಾಡಬೇಕಾದ್ರೆ ಬಾಯಲ್ಲಾಡ್ತಾರ ಮೂಗಲ್ಲಾಡ್ತಾರ ಅಂತ ಟೆಸ್ಟ್ ಮಾಡದೆ ಮದುವೆ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಈಗ ಹುಡುಗಿನ ಮೊದಲೇ ನಿದ್ದೆ ಮಾಡೋ ಜಾಗಕ್ಕೆ ಯಾರಪ್ಪ ಬಿಡ್ತಾರೆ ಅಂದರೆ ಲವ್ ಮಾಡ್ತೀರಲ್ಲ, ನೋಡಬೇಕಲ್ಲ. ಲವ್ ಮಾಡೋದು ಗೊತ್ತೇ, ನೋಡಬಾರ್ದೇನಮ್ಮ? ನೋಡ್ಬೇಕು. ಯಾಕೆಂದ್ರೆ ಹೇಳ್ತಾರೆ ನಾವು ಲವ್ ಮಾಡಿದ್ದೀವಿ, ಅಂಡರ್ಸ್ಟ್ಯಾಂಡಿಂಗ್ ಆಗದೆ. ಅಂಡರ್ಸ್ಟ್ಯಾಂಡಿಂಗ್ ಅಂತೆ, ಅದು ಯಾವ ಸ್ಟ್ಯಾಂಡಿಂಗೋ ನಂಗೆ ಗೊತ್ತಿಲ್ಲ. ಆ ಅಂಡರ್ಸ್ಟ್ಯಾಂಡಿಂಗ್ ಏನಾಯಿತು? ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ ಲವ್ ಮಾಡಿ? ನೀವು ನಿಮ್ಮ ಹೆಂಡತಿಯ ನಿದ್ದೆಯನ್ನು ಸರಿಪಡಿಸುವುದೇ ನಿಮ್ಮ ಕೆಲಸ. ನೀವು ನೈಟು, ಅವ್ರಿಗೂ ನಿದ್ದೆ ಪ್ರಾಬ್ಲಮ್ಮು, ನೀವು ಸರಿ ಮಾಡೋಕ್ಕಾಗಲ್ಲ. ಜೀವನ ಎಲ್ಲ ಅನುಭವಿಸ್ಬೇಕಾಗತ್ತೆ. ಏನು ಮಾಡ್ತೀರಪ್ಪ? ಒಂದು ಡಿಸೈಡ್ಗೆ ಬರಬೇಕು ನೀವು. ಏನು, ನಾವು ಲವ್ ಮಾಡೋದು ಮುಖ್ಯ ಅಲ್ಲ, ಜೀವನದಲ್ಲಿ ನೋವಿಲ್ಲದೆ ಬದುಕಬೇಕಲ್ಲ, ಏನು ಮಾಡೋದು ಅಂತ ನೀವಿಬ್ಬರು ಪ್ಲ್ಯಾನ್ ಮಾಡಿದ್ರೆ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಆಗತ್ತೆ. ಮಾಡೋಕ್ಕಾಗತ್ತಾ? ನಿಮ್ಮ ಹೆಂಡತಿ ನಂಬ್ತಾರಾ? ನಿಮ್ಮ ಹೆಂಡತಿ ನಂಬ್ತಾರಾ ಅಂದೆ? ಹಾಗಿದ್ಮೇಲೆ ಇವತ್ತೇ ಡಿಸೈಡ್ ಮಾಡಿ ನಾವಿಬ್ಬರು ತಿಳ್ಕೊಂಬಿಡ್ಬೇಕು. ಏನು ನಿದ್ದೆ ಊಟದ ವಿಚಾರದಲ್ಲಿ ನಮ್ಮ ಎಚ್ಚರಿಕೆ ಏನು ತಗೊಂಡ ಮೇಲೆ ಎಲ್ಲವೂ ಸರಿ ಮಾಡ್ಕೊಳ್ಳೋಣ ಅಂತಕ್ಕಂಥ ಪ್ರಯತ್ನಕ್ಕೆ ಹೋದರೆ ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ, ಭಯ ಬೀಳಬೇಡಿ. ಇವತ್ತು ಸಂಜೆಗೆ ಅಥವಾ ನಾಳೆ ಬೆಳಗ್ಗೆ ಒಂದು ದೇವಸ್ಥಾನಕ್ಕೆ, ಅಂದರೆ ನಾಳೆ ಹೋದರೆ ಲಕ್ಷ್ಮೀ ದೇವಸ್ಥಾನ, ಇವತ್ತು ಹೋದರೆ ರಾಘವೇಂದ್ರ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ, ಭಗವಂತ ನಮಗೆ ಹೋಗಿ ತಿಳ್ಕೊಳ್ಳೋಕೆ ಒಂದು ದಾರಿ ತೋರಿಸಪ್ಪ ಅಂತ ದೇವ್ರ ಹತ್ರ ನೀವು ಹೋಗಿ ಪ್ರಾರ್ಥನೆ ಮಾಡ್ಕೋಬೇಕು. ಇದು ಮಾಡ್ಕೊಳ್ಳಿ, ಆದಷ್ಟು ಬೇಗ ಒಳ್ಳೆಯದಾಗಲಿ. ಹೇಳ್ಕೊಡೋಣ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಗುರುಗಳೇ. ಅದೇ ರೀತಿಯಾಗಿ ಶಿವಮೊಗ್ಗದಿಂದ ಇಂದ್ರಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ಇಂದ್ರಮ್ಮ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವ್ರು ಹುಟ್ಟಿದ ನಕ್ಷತ್ರವನ್ನ ತಿಳಿಸಬಹುದಾ? ಸ್ವಾತಿ ನಕ್ಷತ್ರ. ತಮ್ಮ ಸಮಸ್ಯೆ ಏನಿದೆ ಗುರುಗಳಿಲೇ ಇದೆ, ಹಲೋ. ಮಾತನಾಡಿ. ನಮಸ್ತೆ ಗುರುಜಿ. ನಾರಾಯಣ, ಯಾರು ಸ್ವಾತಿ ನಕ್ಷತ್ರ? ನಮ್ಮ ಮನೆಯವ್ರ ಸರ್ ಯಾಕೋ ಸ್ವಲ್ಪ ಆರಾಮ ಇರೋದಲ್ಲ ಸರ್. ಒಂದ್ 25ನೇ ವರ್ಷ. ಯಾರಿಗೆ 25? ಅವ್ರಿಗೆ 25ನೇ ವರ್ಷನ? ಮದುವೆ ಆಗಿ 25ನೇ ವರ್ಷನ? ಮದುವೆ ಆಗಿ 25ನೇ ವರ್ಷ ಶುರು ಆಯ್ತು ಸರ್. 25 ವರ್ಷ ಆಯ್ತು ನಮ್ದು. 26ನೇ ವರ್ಷಕ್ಕೆ ಬೀಳ್ತಿ ಇದಕ್ಕೆ ಮಾರ್ಚ್ ತಿಂಗಳ 18ಕ್ಕೆ. ನಿಮ್ಮ ಹ್ಞೂನ್ರಿ 26ಕ್ಕೆ ಬಿದ್ದ ಸರ್. ಸರಿ ಆಯಿತು. ನಿಮ್ಮ ಯಜಮಾನ್ರಿಗೆ ವಯಸ್ಸೆಷ್ಟು? ಈಗ 68 ಸರ್. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಭಾಳ ವರ್ಷ ಸರ್. ಭಾಳ ವರ್ಷ ಅಂದರೆ ಎಷ್ಟು ವರ್ಷ? ಎಷ್ಟು ವರ್ಷ ಆಗೈತೆ ಹಳೆ ಮನೆ ಸರ್. ಅವ್ರು ನಮಗೆ ಮನೆ ಜಾಗ ಮಾಡಿಕೊಡ್ತಾ ಇಲ್ಲ, ನಾವು ಮನೆ ಕಟ್ಟಕ್ ಆಗ್ತಾ ಇಲ್ಲ. ಅದೇ ಬಂದ್ರ ಕಡೆಯಿಂದ ಭಾಳ ನಾವು ಅನುಭವಿಸ್ತಾ ಇದ್ದೇವೆ ಸರ್. ಅಲ್ಲ, ನಿಮಗೆ ಸೈಟು ಸಿಕ್ಕಲ್ಲ, ಮನೆನೂ ಕಟ್ಟಕ್ಕಾಗಲ್ಲ, ಅದೇಂಗೆ ಕಟ್ಬಿಡ್ತೀರಾ ನೀವು? ಹುಟ್ಟಿರೋದ ನಿಮ್ಮ ಯಜಮಾನ ಸ್ವಾತಿ ನಕ್ಷತ್ರದಲ್ಲಿ, ಅದೇಂಗೆ ಮನೆ ಸಿಕ್ಬಿಡುತ್ತೆ? ಸಿಗಲ್ಲ. ಅದೇ ಹೇಳ್ಬೇಕಪ್ಪ ನೀವಲ್ಲ. ಅಲ್ಲ, ಹೇಳೋದಲ್ಲ. 20 ವರ್ಷ ಮದುವೆ ಮಾಡ್ಕೊಂಡಾಗದೆ, 60 ವರ್ಷ ನಿಮ್ಮ ಯಜಮಾನ್ರಿಗಾಗದೆ, ಇನ್ನು ಸರಿ ಮಾಡೋದು ಎಲ್ಲಿ ಬಂತು? ಈಗ ಮನೆಯಲ್ಲಿ ಎಷ್ಟು ಜನ ಅಂದರೆ ಸತ್ತಿರೋರ ಫೋಟೋ ಯಾವ್ದು ಇಟ್ಟಿದ್ದೀರಾ? ಯಾರು ಇಲ್ಲ ಸರ್. ಓಕೆ. ಸತ್ತೋರ್ಗೆ ಏನಾದರೂ ಮಾಡ್ತೀರಾ ಹೋಗ್ಲಿ? ಮಾಡ್ತೇವೆ ಸರ್. ಅದು ನಮ್ಮ ಅತ್ತಿ ಯಜಮಾನ ನಮ್ಮ ಮಾವರಷ್ಟ ತೀರ್ಕಿಲ್ಲ, ದಾಸಮಲ್ಲಿ ಯಾರು ತೀರ್ಕಿಂತಲ್ಲ ಮನೆ. ಅಲ್ಲಮ್ಮ, ತೀರ್ಕೊಂಡಿರೋರಿಗೆ ಮಾಡಿದ್ಯಾ ಅಂತ ಕೇಳ್ತೀನಿ. ತೀರ್ಕೊಂಡಿಲ್ಲ ಅಂತ ಇನ್ನು ಮುಂದೆ ಅಡ್ವಾನ್ಸ್ ಬೇಡ. ತೀರ್ಕೊಂಡಿರೋರಿಗೆ ಮಾಡೋಕ್ಕಾಗಿದೆ ನಿಮ್ಮ ಕೈಲಿ ಎಂದೆ? ನಾವು ಈಗ ಮಾಡೋದಲ್ಲ, ಅವಾಗ ಸ್ಥಿತಿ ಅಂತ ಮಾಡ್ತಾರೆ ನೋಡ್ರಿ ಸರ್, ಅದನ್ನು ಮಾಡಿದ್ವಿ. ಅದೇ ಎಡೆ ಇಕ್ಕೋದು. ಎಡೆ ಇಕ್ಬಿಟ್ಟು ನೀವು ಎಡೆ ಹಾಕ್ಕೊಳ್ಳೋದೆ ಅಷ್ಟೇ, ಜೀವನ ಎಲ್ಲ. ಅಮ್ಮ, ಅದರಿಂದ ಹೊರಗೆ ಬಾ ತಾಯಿ. ಮೊದಲು ಕರೆಕ್ಟಾಗಿ ತಿಳ್ಕೊ ಅದನ್ನು. ಯಾಕೆ ಅಂದರೆ ಎಲ್ರಿಗೂ ಒಳ್ಳೆ ಹುಡುಗಿ ಬೇಕು, ಮದುವೆಗೆ ಹುಡುಗ ಬೇಕು, ಒಳ್ಳೆ ಸೈಟ್ ಬೇಕು, ಒಳ್ಳೆ ಮನೆ ಬೇಕು. ಆದರೆ ಜನ್ಮ ಕೊಟ್ಟವ್ರಿಗೆ ಏನು ಋಣ ತೀರಿಸಬಾರ್ದು. ಅದು ಹೆಂಗೆ ಸಿಕ್ಬಿಡುತ್ತೆ?
ಇದಕ್ಕೆ ಅಲೆಮಾರಿ ಜೀವನ ಅಂತಾರೆ. ಹಿರಿಯರ ಆಶೀರ್ವಾದ ಇಲ್ಲದೇ ಇರುವ ಕುಟುಂಬಕ್ಕೆ ಅಲೆಮಾರಿಗಳು ಅಂತಾರೆ. ಎಷ್ಟು ಕೋಟಿ ರೂಪಾಯಿ ಇದ್ರೂ ಪ್ರಯೋಜನ ಇಲ್ಲ, ಎಷ್ಟೇ ಓದಿದ್ರೂ ಸರಿಯಾಗಿ ಕೆಲಸ ಸಿಕ್ಕಲ್ಲ. ಅಲೆಮಾರಿಗಳು, ಅಲ್ಲಿ 3 ದಿನ ಇಲ್ಲಿ 3 ದಿನ, ಮದುವೆಗಳು ಚೇಂಜು, 1 2 3 ಚೇಂಜ್ ಮಾಡ್ಕೊಂಡು ಮದುವೆಗಳು ಮಾಡ್ಕೊಳ್ಳೋದು. ಒಂಥರ ಪ್ರಾಣಿ ವರ್ಗದಂಗೆ ನಡೆಯುತ್ತೆ ಫ್ಯಾಮಿಲಿ, ಮನುಷ್ಯ ವರ್ಗದಂಗೆ ನಡೆಯಲ್ಲ. ಯಾಕೆ ಅಂದರೆ ಹಿರಿಯರ ಆಶೀರ್ವಾದ ಇಲ್ಲದಿದ್ದಾಗ ಯಾವ ದೇವರು ನಿಮ್ಮನ್ನು ಕಾಪಾಡಲ್ಲ. ಇದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ದೇವರು ನಿಮ್ಮನ್ನು ಕಾಪಾಡೋಕ್ಕೆ ಎಲ್ಲೂ ಇಲ್ಲ. ನಿಮ್ಮನ್ನು ಕಾಪಾಡಬೇಕಾದರೂ ನಿಮಗೆ ಜನ್ಮ ಕೊಟ್ಟವರು ಅಷ್ಟೇ ನಿಮ್ಮನ್ನು ಕಾಪಾಡಬೇಕೇ ಹೊರತು ದೇವರಿಂದೇ ಬೀಳೋರು ಹುಚ್ಚಿಟ್ಕೊಳ್ಳುತ್ತೆ. ನಮ್ಮ ಜನ ಅದನ್ನೇ ಮಾಡ್ತಿರೋದು. ನಾನು ಈ ದೇವರು ಮಾಡ್ತೀನಿ, ನಾನು ಈ ದೇವರು ಮಾಡ್ತೀನಿ. ದೇವರೆಲ್ಲೂ ಇಲ್ಲ. ಸತ್ತವರನ್ನೇ ನಾವು ದೇವರನ್ನಾಗಿ ಗುರುತಿಸ್ಕೋಬೇಕು. ಅವರ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಋಣವನ್ನು ತೀರಿಸಬೇಕು. ಆಮೇಲೆ ದೇವಸ್ಥಾನಕ್ಕೆ ಹೋಗದೇ ಇರು, ನೀವು ದೇವ್ರು ಮಾಡದೇ ಇರು, ನಿಮ್ಗೆ ದೇವ್ರು ಬಂದು ಏನೂ ಕೇಳಲ್ಲ ನನಗೆ ಮಾಡುವಂತ. ಈ ಹುಚ್ಚುತನ ಹೋಗಬೇಕು, ನಮ್ಮ ದೇಶ ಉದ್ಧಾರ ಆಗಬೇಕು. ಕರೆಕ್ಟಾಗಿ ತಾಯಿ ನೀನು ಮಾಡ್ಕೊಳ್ಬೇಕಾದ ಕೆಲಸ ಇಷ್ಟೇ. ಸ್ವಾತಿ ನಕ್ಷತ್ರಕ್ಕೆ ನಮ್ಮ ಯಜಮಾನರ ಹೊಟ್ಟೆ ರಿಪೇರಿ ಮಾಡಬೇಕು. ಹೊಟ್ಟೆಯಲ್ಲಿರುವಂಥ ವಿಚಾರ ಹೇಳ್ತಾ ಹೋದರೆ 3 ಗಂಟೆ ಟೈಮ್ ಆಗತ್ತೆ. ಅಮ್ಮ ಅರ್ಥ ಆಯ್ತಾ? ಹೊಟ್ಟೆಯಲ್ಲಿಲ್ರಿ ತಲೆಯ ಹೂನಮ್ಮ, ಹೊಟ್ಟೆ ಚೆನ್ನಾಗಿಲ್ಲದೆ ತಲೆನೋವು ಬರೋದು, ಕಾಲು ನೋವು ಬರೋದು. ಹೊಟ್ಟೆ ಚೆನ್ನಾಗಿಲ್ಲದಿದ್ದಾಗ ಕಾಲು ನೋವು, ತಲೆನೋವು ಕಟ್ಟಿಟ್ಟ ಬುತ್ತಿ. ನಿಮಗೆ ಯಾವ ಮೆಡಿಸಿನ್ ತಗೊಂಡ್ರು ವರ್ಕ್ ಆಗಲ್ಲ. ಹೊಟ್ಟೆಯನ್ನು ಸರಿಯಾಗಿ ಇಟ್ಕೋಬೇಕಂತ ಯಾರಿಗೂ ಗೊತ್ತಿಲ್ಲ. ಇದು ಪುಸ್ತಕದಲ್ಲಿ ಬರೋದಿಲ್ಲ. ಮೇಲ್ ಸೆಂಟ್ ಹಾಕ್ಕೊಳ್ಳೋದಲ್ಲ, ಹೊಟ್ಟೆ ಚೆನ್ನಾಗಿ ಇಟ್ಕೊಳ್ಳೋಕೆ ಗೊತ್ತಿರಬೇಕಲ್ಲ. ಗೊತ್ತಿಲ್ಲ. ದೀಪಾವಳಿ ಮಾಡ್ತೇವೆ ಅಮ್ಮ, ದೀಪಾವಳಿ ಮಾಡ್ತೇವೆ ಹಿರಿಯರಿಗಂತ, ನಮ್ಮ ಮಾವರಿಗೆ. ಅಮ್ಮ ನೀನು ಮಾಡ್ತಿರೋದು ಎಡೆ ಹಾಕೋತ್ತಾಯಿ. ಎಡೆ ಹಾಕ್ಕೊಂಡ್ರೆ ಏನೂ ಆಗಲ್ಲ. ನಾವು ಎಡೆ ಹಾಕ್ಕೋಬೇಕಾಯ್ತೆ ಜೀವನ ಎಲ್ಲ. ಅದೆಲ್ಲ ಬಿಡಿ ಕೆಟ್ಟ ಅಭ್ಯಾಸಗಳನ್ನ. ಏನು ಅಂದರೆ ಎಡೆ ಹಾಕೋದು ತಪ್ಪಲ್ಲ. ಯಾವ ರೀತಿಯಲ್ಲಿ ಏನನ್ನ ಮಾಡಿ ಎಡೆ ಹಾಕಬೇಕು ಅಂತ ತಿಳ್ಕೊಬೇಕಲ್ಲ. ನಮ್ಮ ಅಪ್ಪ ಅದೇ ಮಾಡ್ದ, ನೀವು ಅದೇ ಮಾಡಿದ್ರೆ ಹಂಗೆ ಅನುಭವಿಸ್ಬೇಕಾಗತ್ತೆ. ಒಳ್ಳೆಯದಾಗಲಿ, ಫಸ್ಟ್ ತಿಳ್ಕೊಳ್ಳಿ. ಎಡೆ ಹಾಕೋದು ಕ್ರಮ ಏನು, ಹೇಗೆ ಹಾಕಬೇಕು, ಯಾವ ರೀತಿ ಮಾಡಬೇಕು ತಿಳ್ಕೊಳ್ಳಿ ಮೊದಲು. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಈ ವಿಷಯದ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಶಿವಮೊಗ್ಗದಿಂದ ರತ್ನಮ್ಮ ಅನ್ನುವಂಥವ್ರು ಕಾಲ್ ಮಾಡಿದ್ದಾರೆ. ರತ್ನಮ್ಮ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ರತ್ನಮ್ಮ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವ್ರು ಹುಟ್ಟಿದ ನಕ್ಷತ್ರವನ್ನ ತಿಳಿಸಬಹುದಾ? ಮೂಲ ನಕ್ಷತ್ರ ಮೇಡಮ್. ಗುರುಗಳಿಲ್ಲೇ ಇದ್ದಾರೆ. ಹಲೋ, ಹರಿಓಂ ಗುರುಗಳೇ. ನಾರಾಯಣ. ಎಷ್ಟಮ್ಮ ವಯಸ್ಸು ಮಗನಿಗೆ? ನನಗೆ 38. ಮೂಲ ನಕ್ಷತ್ರ ಯಾರು? ಮಗ. ಅವನ ವಯಸ್ಸೆಷ್ಟು? ಅವನಿಗೆ 17 ವರ್ಷ ನಡೀತಾ ಇದೆ ಗುರುಗಳೇ. ಎಷ್ಟು? 17 ವರ್ಷ ನಡೀತಾ ಇದೆ. ಓಕೆ. ಏನಾಗಬೇಕಿತ್ತಮ್ಮ ಅವನ ಬಗ್ಗೆ? ಅದೇ ಗುರುಗಳೇ, ಅವನ ಬಗ್ಗೆ ಒಂಚೂರು ತಿಳ್ಕೊಬೇಕಾಗಿತ್ತು. ಒಂಚೂರು ಅಂದ್ರೆ ಏನು? ಯಾವುದು? ಏನು ಗುರುಗಳೇ? ಒಂಚೂರು ಅಂದ್ರೆ ಯಾವ್ದಮ್ಮ ತಿಳ್ಕೊಬೇಕು? ಒಂಚೂರು ಅಂದ್ರೆ ಯಾವ್ದು ತಿಳ್ಕೊಬೇಕಿತ್ತು? ತುಂಬಾ ಆಟ ಮಾಡ್ತಾನೆ, ಹೇಳಿದ್ ಮತ್ತೆ ಕೇಳಲ್ಲ. ಮಕ್ಕಳು ತಾನೇ ಆಟ ಮಾಡೇ ಮಾಡ್ತಾರೆ. ಆಮೇಲೆ ಇನ್ನೇನು? ಆಮೇಲೆ ಅವ್ನು ಮಾಡ್ತಾನೆ ಗುರುಗಳೇ, ತಂದೆ ತಾಯಿ ಮತ್ತೆ ಕೇಳಲ್ಲ, ಓಕೆ. ಎಂತದು ಇಲ್ಲ. ಅವ್ನಿಗೆ ಇಷ್ಟ ಬಂದಿದ್ದೆ ಅವ್ನು ಮಾಡ್ತಾನ. ಏನು ಓದಿದ್ಯಮ್ಮ? ಗುರುಗಳೇ, ಏನು ಓದಿದ್ಯಾ ಅಂದೆ? ಇಲ್ಲ ಗುರುಗಳೇ, ಓದಿಲ್ಲ ನಾವು. ಅವಾಗಿನ ಇದ್ರಲ್ಲಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 20 ವರ್ಷ. ನನಗೆ ಮದುವೆಗೆ 21 ವರ್ಷ ಆಯ್ತು. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವರು ವ್ಯವಸಾಯ ಕೆಲಸ ಮಾಡ್ತಾರೆ ಗುರುಗಳೇ. ಮನೆ ಎಷ್ಟು ವರ್ಷದ್ದು? ಮನೆ ಒಂದು 35 ವರ್ಷದ್ದು ಗುರುಗಳೇ. ಅದನ್ನೇ ರಿಪೇರಿ ಮಾಡ್ತಿದ್ವಿ. ಅಂದರೆ ಅದನ್ನ ಒಡೆದಾಕೋದು ಕಟ್ಟಿದ್ರ ಅಥವಾ ಅದೇ ಇರೋದ್ರ ರಿಪೇರಿ ಮಾಡಿದ್ರ? ಮಧ್ಯದಲ್ಲಿ ಹಂಗೆ ಇದೆ ಗುರುಗಳೇ. ಹಿಂದೆ ಮುಂದೆ ಮಾತ್ರ ಬಿದ್ದಿದ್ದಕ್ಕೆ ಅದು ಒಡೆದು ಕಟ್ಟಿದ್ವಿ ಹೊಸದಾಗಿ. ಯಾವ ದಿಕ್ಕಿಗೆ ರಸ್ತೆ ಇದೆ, ಬಾಗಿಲಿದೆ? ಅದನ್ನೇ ಮಾಡ್ತಿದ್ವಿ. ಹಾ, ಹಳೆ ಮನೆನೇ ರಿಪೇರಿ ಮಾಡ್ತಿದ್ವಿ. ಸರಿ. ನಮ್ಮ ಬಾಗಿಲು ಯಾವ ದಿಕ್ಕಿಗಿದೆ, ರಸ್ತೆ ಯಾವ ದಿಕ್ಕಿದೆ? ಬಾಗಿಲು ಪೂರ್ವ ದಿಕ್ಕಿಗಿದೆ ಗುರುಗಳೇ. ರಸ್ತೆನೂ ಪೂರ್ವನೇ ಇದೆ. ಒಂದೇ ಬಾಗಿಲಾ? ಇಲ್ಲ ಗುರುಗಳೇ, 2 ಬಾಗಿಲಿದೆ. ಇನ್ನೊಂದು ಬಾಗಿಲು ಯಾವ ದಿಕ್ಕಿದೆ? 2 ಸೇಮ್ ಒಂದೇ ಲೈನ್ ಅಲ್ಲಿ ಇರೋದು ಗುರುಗಳೇ. 2 ಪೂರ್ವಕ್ಕೆ ಇಟ್ಟಿದ್ದೀರಾ? ಹಾ, 2 ಬಾಗಿಲು ಪೂರ್ವಕ್ಕೆ ಇದೆ ಗುರುಗಳೇ. ಹಿಂದ್ಗಡೆದು ಇಟ್ಲ ಕಡೆ ಹೋಗೋಕೆ ಅದು ಬೇರೆ ಉದ್ದಕ್ಕೆ ಹಂಗೆ ಲೈನ್ ಆಗಿದೆ. 3 ಬಾಗಿಲು ಇರೋದು. ಇನ್ನೂ ಒಂದು ಬಾಗಿಲು ಇದೆಯಾ? 3 ಬಾಗಿಲು? ಹಾ ಗುರುಗಳೇ, ಅದು ಇಟ್ಲ ಕಡೆ ಹೋಗೋದಕ್ಕೆ ಬೇರೆ ಬಾಗಿಲು. ಇತ್ಲು ಯಾವ ಕಡೆ ಇರೋ? ದಕ್ಷಿಣಕ್ಕ ಪಶ್ಚಿಮಕ್ಕ? ದಕ್ಷಿಣಕ್ಕಿದೆ ಗುರುಗಳೇ. ಎಷ್ಟಿದೆ ಜಾಗ ಅದು ದಕ್ಷಿಣಕ್ಕೆ?
50 ಇದು ಇದೆ ಗುರುಗಳೇ ಮನೆ. ಕಾಂಪೌಂಡ್ ಹಾಕಿದ್ದೀರಾ? ಗುರುಗಳೇ ಕಾಂಪೌಂಡ್ ಇದೆಯಾ ನಮ್ಮ ಮನೆಗೆ? ಮನೆಗೆ ಕಾಂಪೌಂಡ್ ಇದೆಯಾ ಅಂದೆ? ಇದು ಇಲ್ಲ ಗುರುಗಳೇ, ಎಲ್ಲ ಮನೆ. ದಕ್ಷಿಣಕ್ಕೆ ಜಾಗ ಖಾಲಿ ಇದೆಯಲ್ಲ, ಕಾಂಪೌಂಡ್ ಯಾಕೆ ಹಾಕಿಲ್ಲ? ಗುರುಗಳೇ ದಕ್ಷಿಣಕ್ಕೆ ಜಾಗ ಖಾಲಿ ಇದೆಯಲ್ಲ, ನಿಮ್ಮದೇ ಅಲ್ವೇನಮ್ಮ ಅದು? ಅದೇ ಕಾಂಪೌಂಡ್ ಹಾಕಿದೆ ಗುರುಗಳೇ ಮುಂದ್ಗಡೆ. ಮುಂದ್ಗಡೆ ಅಲ್ಲಮ್ಮ, ದಕ್ಷಿಣಕ್ಕೆ ಕೇಳ್ತಾ ಇದ್ದೀನಿ, ಕಾಂಪೌಂಡ್ ಹಾಕಿಲ್ವಾ ಅಂತ. ಏನು ಮಾಡೋಣ ತಾಯಿ, ನಿನಗೆ ಕೇಳಿಸ್ತಿಲ್ಲ, ನೀನೇನೋ ಹೇಳ್ತೀಯ, ನಾನೇನು ಮಾಡಲಿ? ಕೇಳಿಸ್ತಿದ್ಯಾ ಕಾಣಿಸ್ತಿರಂಗ ಬಾಕ್ಲಿಗೆ ಕಾಂಪೌಂಡ್ ಹಾಕಿದ್ದೀವಿ. ಅಮ್ಮ, ದಕ್ಷಿಣಕ್ಕೆ ಜಾಗ ನಿಮ್ಮದೇ ತಾನೇ ಇರೋದು? ಹಾ ಗುರುಗಳೇ ನಮ್ದೇ ಇರೋದು. ಅಲ್ಲಿ ಕಾಂಪೌಂಡ್ ಹಾಕಿದ್ಯಾ ಅಂತ ಕೇಳ್ತೀನಿ ನಾನು. ದಕ್ಷಿಣಕ್ಕೆ ಕಾಂಪೌಂಡ್ ಇದೆಯಾ? ಹಾ ಇದೆ ಗುರುಗಳೇ. ಓಕೆ. ಈಗ ನಿಮ್ಮ ಮಗ ನಿಮ್ಮ ಮನೆಯಲ್ಲಿ ಯಾರ ಬಾಯಲ್ಲಿ ನಾನು ಮನೆಗೆ ಬರಲ್ಲ ಅಂತ, ಯಾರ ಬಾಯಲ್ಲಿ ಎಲ್ಲರೂ ಹೋಗ್ತೀನಿ ಅಂತಕ್ಕಂಥ ಯಾರ ಬಾಯಲ್ಲಿ ಬರುತ್ತೆ? ನಮ್ಮ ಯಜಮಾನ್ರ ಬಾಯಲ್ಲಿ ಬರುತ್ತೆ ಗುರುಗಳೇ. ಹೋದ್ರೂ ಪರವಾಗಿಲ್ಲ ನಿಮ್ಮ ಯಜಮಾನರು ಮನೆ ಬಿಟ್ಟು? ಅಂದ್ರೆ ಅದೇ ಸಿಟ್ ಮಾಡ್ಕೊಂಡು ಹೋಗಿದ್ದಾರೆ, ಎಲ್ಲ ಸತ್ತು ಹೋಗಿದ್ದಾರೆ. ಅಲ್ಲ, ಅಕಸ್ಮಾತ್ ನಾನು ಯಾತಕ್ಕೆ ಮಾತು ಕೇಳ್ತೀನಿ ಅಂದರೆ, ನಿನ್ನ ಮಗ ಯಾವಾಗ ಹುಟ್ಟಿದ್ನೋ ನಿಮ್ಮ ಯಜಮಾನರು ಇರಬೇಕು, ಇಲ್ಲ ನಿಮ್ಮ ಮಗ ಇರಬೇಕು, ಈ ಥರ ಇದೆಯಲ್ಲ, ಹೆಂಗೆ ಮಾಡ್ತೀಯ ಸಂಸಾರನ? ಈಗ ಕೇಳಿಸ್ಕೊಮ್ಮ, ತಂದೆ ಮಗ ಒಂದೇ ಮನೆಯಲ್ಲಿ ಇರುವ ಹಾಗಿಲ್ಲ. ಇಲ್ಲ ನೀನಾ ಇಲ್ಲ ನಾನಾ, ಈ ಥರದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ ನೀವು. ರಿಪೇರಿ ಬೇರೆ ಮಾಡಿದ್ರಂತೆ, ಮೂರು ಬಾಗಿಲು ಮಾಡಿಕೊಂಡು. ಯಾರಮ್ಮ ಹುಚ್ಚರು ಹೇಳ್ಕೊಟ್ಟಿದ್ದು ನಿಮಗೆ? ತಾಯಿ, ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂತ ಕತೆ ಹೇಳ್ತೀರಾ, ಕಂಪ್ಲೇಂಟ್ ಹೇಳ್ತೀರಾ ಹೊರ್ತು ವಾಸದ ಮನೆನ ಕರೆಕ್ಟಾಗಿ ಇಟ್ಕೋಬೇಕು ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಯಾಕೆ ಮದುವೆ, ಯಾತಕ್ಕೆ ಮಕ್ಕಳು ಬೇಕು ಹೇಳಿ? ಹಾಂ, ಏನಮ್ಮ ಇದು ಒಂದು ಬದುಕ? ಅರ್ಥವಿಲ್ಲದ ಬದುಕು. ಇದೆಲ್ಲ ತಿಳ್ಕೋಬೇಕು ತಾಯಿ. ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳೋದಲ್ಲ, ಗಂಡನ ಮೇಲೆ ಕಂಪ್ಲೇಂಟ್ ಹೇಳೋದಲ್ಲ, ಗಂಡ ಹೆಂಡತಿ ಮೇಲೆ ಕಂಪ್ಲೇಂಟ್ ಹೇಳೋದಲ್ಲ. ಪಾಪ ನೀನೇನು ಮಾಡೋಕ್ಕಾಗತ್ತೆ? ನಿಮ್ಮ ಯಜಮಾನಿಗೆ ಇದೆಲ್ಲ ನಂಬಿಕೆ ಇದೆಯಾ? ಮತ್ತೆ ಯಾಕೆ ತಿಳ್ಕೊಂಡಿಲ್ಲ? ಮಗು ಹುಟ್ಟಿದಾಗ ಮೂಲಾ ನಕ್ಷತ್ರಕ್ಕೆ ಹುಟ್ಟಿದೆ, ನಮ್ಮ ವಂಶಕ್ಕೆ ಏನೋ, ಅಪ್ಪನಿಗೇನೋ, ಅಮ್ಮನಿಗೇನೋ, ತಾತನಿಗೇನೋ, ಅಜ್ಜಿಗೇನೋ, ಇದರಲ್ಲಿ ಒಂದು ರಿಸಲ್ಟ್ ಕೇಳ್ತೀನಿ. ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ, ನಿಮ್ಮ ಗಂಡನ ಮನೆಯಲ್ಲಿ ಅಪ್ಪ ಅಮ್ಮ, ಇದರಲ್ಲಿ ಯಾರು ಅಕಸ್ಮಾತಾಗಿ ಹೋಗಿದ್ದು? ಗುರುಗಳೇ ನಮ್ಮ ತವ್ರ ಮನೇಲಿ ಫಸ್ಟ್ ನಮ್ಮ ಅಪ್ಪಾಜಿನೇ ಹೋಗಿದ್ದು. ಆವಾಗಲೇ ತಿಳ್ಕೋಬೇಕಿತ್ತು. 5 ಜನಕ್ಕೆ ಸಮಸ್ಯೆ ಇದೆ. ಅದು ಹೆಂಡತಿ ಅಂದರೆ ತಾಯಿಯ ತಂದೆ ತಾಯಿ ಅಂದರೆ ನಿಮ್ಮ ಅಪ್ಪ ಅಮ್ಮ, ಪ್ಲಸ್ ನಿಮ್ಮ ಗಂಡನ ಅಪ್ಪ ಅಮ್ಮ, ಪ್ಲಸ್ ನಿನ್ನ ಒಡ ಹುಟ್ಟಿದ ಸಹೋದರ. 5 ಜನದಲ್ಲಿ ಯಾರು ಬೀಳುತ್ತೋ ಗೊತ್ತಿಲ್ಲ, ಯಾವ ಟೈಮಲ್ಲಿ ಬೀಳುತ್ತೋ ಗೊತ್ತಿಲ್ಲ. ನೀವು ಅಯ್ಯೋ ಹಿಂಗಾಗೋಯ್ತಲ್ಲ, ರಾತ್ರಿ ಚೆನ್ನಾಗಿದ್ದು ಬೆಳಗ್ಗೆ ಯಾಕೆ ಹಿಂಗಾಯಿತು, ಈ ಪರಿಸ್ಥಿತಿಯಲ್ಲಿ ನಿಮ್ಮ ಕುಟುಂಬ ಇದೆ. ಇದು ಒಂದು ಸ್ಯಾಂಪಲ್ ಹೇಳಿರೋದು ನಾನು ನಿನಗೆ. ಏನು ಅಂದರೆ ಹೆದರ್ಕೊಳ್ಳೋದಲ್ಲ. ಒಂದು ಮಗು ಹುಟ್ಟಿದ್ರೆ ಕುಟುಂಬದಲ್ಲಿ ಎಷ್ಟು ಜನ ಅಕಾಲಿಕವಾಗಿ ಸಾಯ್ತಾರೆ, ಕಾರಣ ಇಲ್ಲದೆ ಸಾಯ್ತಾರೆ. ಇದೇ ರೀ ಮೂಲಾ ನಕ್ಷತ್ರ. ಮೂಲ ಅಂತ ಹೆಸರಿಟ್ಟಿರತಕ್ಕಂಥ ನೀವು ಅರ್ಥ ಮಾಡ್ಕೋಬೇಕು. ವಂಶಕ್ಕೆ ಮೂಲ, ಕುಟುಂಬಕ್ಕೆ ಮೂಲ, ಮಗುವಿಗೆ ಮೂಲ, ಆರೋಗ್ಯಕ್ಕೆ ಮೂಲ. ಏನವ ನಕ್ಷತ್ರ ಬಿಡ್ರೆ ದೇವ್ರು ಕೊಟ್ಟಿದ್ದು ಅಂದ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಅದಾಗಿರೋ ಕಿತ್ತೋಗಿರೋ ಜ್ಯೋತಿಷ್ ಹೇಳೋರು ಹೇಳ್ಬಿಡ್ತಾರೆ, ಗುರು ಚೆನ್ನಾಗಿರ್ತಾನೆ, ಗುರುಬಲದ್ದು ಏನು ಮುಟ್ಟದ್ದೆಲ್ಲ ಚಿನ್ನ ಹೇಳ್ಬಿಡ್ತಾರೆ. ಅದನ್ನು ನಂಬ್ಕೊಂಡು ನೀವು ಹಂಗೆ ತಲೆ ಮೇಲೆ ಕಲ್ಲು ಹಾಕೊಂಡು ಕೂತಿರ್ತೀರ. ಮೊದಲು ಮೂಲಾ ನಕ್ಷತ್ರಕ್ಕೆ ಒಂದು ಮಗು ಮನೆ ಪ್ರವೇಶ ಮಾಡಿದ್ರೆ, ಆಸ್ತಿ ಇದ್ದರೂ ಯಾವ ಕಾರಣಕ್ಕೂ ಏನೇ ಇದ್ದರೂ ನೆಮ್ಮದಿ ಇಲ್ಲದ ಜೀವನ. ಯಾವ ಟೈಮಲ್ಲಿ ಯಾರಿಗೇನು ಒಕ್ಕರಿಸ್ಕೊಳ್ಳೋತೋ ಹೇಳಕ್ಕೆ ಬರಲ್ಲ. ಹೆದರ್ಕೋಬೇಡಿ, ಪ್ರತಿಯೊಬ್ಬರು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿ. ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳ್ಬೇಡ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಗುರುಗಳೇ. ಅದೇ ರೀತಿಯಾಗಿ ಆನೇಕಲಿಂದ ಯಶೋಧ ಅನ್ನುವಂಥವ್ರು ಕರೆ ಮಾಡಿದ್ದಾರೆ. ಯಶೋಧ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಶೋಧ ಅವರೇ, ನಾನು ಮಾತನಾಡ್ತಿರೋದು ಕೇಳಿಸ್ತಿದ್ಯಾ? ಯಶೋಧ ಅವರೇ, ನಾನು ಮಾತನಾಡ್ತಿರೋದು ಕೇಳಿಸ್ತಿದ್ಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಕರೆ ಕಟ್ಟಾಗಿದೆ ಗುರುಗಳೇ. ಅದೇ ಮಾತಾಡ್ತಾ ಇದ್ವಿ ನಾವು ಅಭಿರುಚಿಯ ಬಗ್ಗೆ. ನಮ್ಮ ವಿಚಾರಕ್ಕೆ ಬರೋದೇ ಆದರೆ ಇದು ಎರಡನೇ ದುರಂತ. ಏನು ಅಂದರೆ, ಉದಾಹರಣೆಗೆ ಒಂದು ಲವ್, ಒಂದು ಅರೇಂಜ್, 2 ರಸ್ತೆ ಇರುತ್ತೆ. ಲವ್ ಮಾಡೋದೊಂದು, ಅರೇಂಜ್ ಮಾಡೋದೊಂದು, ಮದುವೆನೇ 2. ಈ 2ಕ್ಕೆ ಮಧ್ಯದಲ್ಲಿ ಒಂದು ಇತಿಹಾಸ ವಿಚಾರ ಇದೆ, ಸಿದ್ಧಾಂತ. ಏನು? ಮೊದಲನೇ ಸಲ ನಾವು ಹುಡುಗಿನ ನೋಡೋಕ್ಕೆ ಹೋಗ್ತಾರೆ ಅಪ್ಪ ಅಮ್ಮ, ಅಥವಾ ಹುಡುಗನ ಜೊತೆಲಿ ಹೋಗ್ಬೋದು. ಆಯಿತಾ? ಇದೊಂದು ಭಾಗ.
ಅಕಸ್ಮಾತ್ ನಾನು ಅವಾಗಲೇ ಒಬ್ರು ಕೇಳಿದೆ, ಲವ್ ಮಾಡಬೇಕಾದ್ರೂ ಕೂಡ ಯಾವತ್ತೂ ಹುಡುಗಿ ಮಖನ ನೀನು ನೋಡಿದೆ ಅಂತ, ಹುಡುಗನ ಮಖ ಯಾವಾಗ ನೋಡಿದೆ ಅಂತ ಕೇಳಿದ್ದಕ್ಕೆ ಇದೆರಡಕ್ಕೂ ಟ್ರ್ಯಾಕ್ ಒಂದೇ. ಇಲ್ಲಿ ನಾವು ಲಗ್ನ ಕಟ್ಟಿಸ್ತೀವಿ, ಮದುವೆ ಮಾಡ್ತೀವಿ, ಪುರೋಹಿತರ ಹತ್ರ ಶಾಸ್ತ್ರ ಕೇಳ್ತೀವಿ ಅಂತೇಳಿ ಎಲ್ಲನೂ ಮಾಡ್ತಾ ಇರೋ ನಾವು ಮಾಂಗಲ್ಯ ಕಟ್ಟಕ್ಕೆ ಟೈಮ್ ಕೇಳುವಂಥ ಬುದ್ಧಿವಂತರು ಮೊದಲನೇ ಸಲ ಮುಖ ನೋಡಿದ್ದು ಅತಿ ಮುಖ್ಯನಾ, ಮಾಂಗಲ್ಯ ಕಟ್ಟೋದು ಮುಖ್ಯನಾ? ಮುಖ ನೋಡಿದ್ದು. ಹಾಗಿದ್ದ ಮೇಲೆ ಈಗ ಮದುವೆ ಮಾಡ್ಕೊಳ್ಳೋದು ಎಷ್ಟು ಚಂದ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಹಿಂದೆ ಇದ್ದದ್ದು ಮನೆ ಮೇಲೆ ಬಂದಾಗ ಕನ್ನಡಿಯ ಮೂಲಕವಾಗಿ ಹೆಣ್ಣು ಗಂಡಿನ ಮುಖ ನೋಡ್ತಕ್ಕಂಥದ್ದು ಶಾಸ್ತ್ರಬದ್ಧವಾದ ಮದುವೆ. ಅವತ್ತೇ ಮುಖ ನೋಡಬೇಕು ಹೆಣ್ಣು ಗಂಡಂದು. ಎಲ್ಲಿ ಪರದೆ ಹಿಡಿತಾರೆ ಗೊತ್ತಾನಮ್ಮ? ಹೌದು, ಅಂತರಪಟ. ಅಂತರಪಟದಲ್ಲೇ ಆ ಒಂದು ವಿಚಾರವನ್ನು ನಾವು, ಇದು ಶಾಸ್ತ್ರಸಮ್ಮತವಾದ ಮದುವೆ. ಈಗ ಎಲ್ಲ ಮಾತಾಡಿ ಓಡಾಡಿ ಪಾರ್ಕಲ್ಲಿ ಹೋಗಿ ಹೋಟ್ಲಿಗೆ ಹೋಗಿ ಎಲ್ಲ ಮಾಡ್ಕೊಂಡು ಈಗ ಶಾಸ್ತ್ರ ಅಂತೆ. ಯಾವ ಪುರುಷಾರ್ಥಕ್ಕಿದು? ಆಮೇಲೆ ಇವ್ರಿಗೆ ಶಾಸ್ತ್ರ ಯಾಕೆ, ಹೊಂದಾಣಿಕೆ ಯಾಕೆ, ಮದುವೆ ಯಾಕೆ, ಇವರಿಗೆ ಎಲ್ಲ ಆಗೈತಲ್ಲ, ಸೆಲೆಕ್ಟ್ ಮಾಡ್ಕೊಂಡವ್ರಲ್ಲ. ಹೌದು. ಈಗ ಅಪ್ಪ ಅಮ್ಮ ಮಾಡ್ತಿರೋದು ಅದೇ ತಪ್ಪು. ಏನು ಮಾಡೋ ಸ್ವಾಮಿ, ಈಗ ವಿದ್ಯೆ ಕಲ್ತ್ಬಿಟ್ಟಾರೆ ನಮ್ಮ ಮಾತು ಕೇಳಲ್ಲ ಅಂದರೆ ಕಲಿಸಿದ್ದೇ ಮೊದಲನೇದು ನಿಮ್ಮ ಅಪರಾಧ. ಮಕ್ಕಳನ್ನು ಬೆಳೆಸಿದ್ದೇ ನಿಮ್ಮ ಅಪರಾಧ. ಯಾಕೆಂದರೆ ವಿದ್ಯೆ ಕಲ್ತ್ಕೋ ಅಂತ ಕಲಿಸಿದ್ರಿ. ಏನು ಕಲಿಸ್ಬೇಕಿತ್ತು ಅಪ್ಪ ಅಮ್ಮ ಮಕ್ಕಳಿಗೆ? ಅಪ್ಪ ಅಮ್ಮ ಮಕ್ಕಳು ಸರಿಯಾದ ಮಕ್ಕಳಿಗೆ ಸರಿಯಾದ ತಂದೆ ತಾಯಿ ಆಗಿದ್ದಾರೆ. ಎಲ್ರಿಗೂ ಅನುಮಾನ ಆಗುತ್ತೆ, ಅಪ್ಪ ಅಮ್ಮ ಸರಿಯಾಗಿ ಆಗಿದ್ದಾರೆ ಅಂದರೆ ಅರ್ಥ ಏನು? ಡೌಟ್ ಆಗಾದರೆ ಡೌಟಲ್ಲೇ ಇದೆ ಕುಟುಂಬ. ಯಾಕೆ ಅಂದರೆ ಸ್ವಂತ ಕುಟುಂಬದಲ್ಲಿ ನನ್ನ ಮಗ ನಮ್ಮಪ್ಪ ಅಂತ ಹೇಳೋಕ್ಕೆ ಅಧಿಕಾರ ಇಲ್ಲದ ಕುಟುಂಬನೇ ಇರೋದು, ಅವ್ರ ಹೊಟ್ಟೆಯಲ್ಲಿ ಹುಟ್ಟಿರೋದು. ಕಾರಣ ಏನಂದರೆ ಈ ಥರ ಶಾಸ್ತ್ರಕ್ಕೆ ವಿರುದ್ಧವಾದ ರೀತಿಯಲ್ಲಿ ಮದುವೆ ಮಾಡ್ಕೊಂಡಿರ್ತಕ್ಕಂಥ ವಿಚಾರ ಏನು? ನಾವು ಮದುವೆ ಅಂತಕ್ಕಂಥದ್ದು ಒಳ್ಳೆಯದಾಗಲಿ, ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳೋ ನಾವು ಹುಡುಗಿ ನೋಡಕ್ಕೆ ಹೋದಾಗ ಆ ದಿನದಲ್ಲಿ ಲಗ್ನದಲ್ಲಿ ವ್ಯತ್ಯಾಸ ಇದ್ದರೆ, ಹುಡುಗನಿಗೋ ಅಥವಾ ಹುಡುಗಿಗೋ ಲಗ್ನದಲ್ಲಿ ವ್ಯತ್ಯಾಸ ಇದ್ದರೆ ಅವ್ನು ನೋಡೋ ಹೋಗೋ ಸಮಯ, ಹುಡುಗಿ ಮುಖ ನೋಡೋ ಸಮಯ ವ್ಯತ್ಯಾಸ ಆಗಿದ್ದ ಪಕ್ಷದಲ್ಲಿ ಇಬ್ಬರಿಗೂ ಮದುವೆ ನಡೆಯಲ್ಲ, ಅವನಿಗೂ ನಡೆಯಲ್ಲ. ಅವರೆಲ್ಲ ಊರೆಲ್ಲ ಹುಡುಕ್ತಿರ್ತಾರೆ, ಇವರು ಊರೆಲ್ಲ ಹುಡುಕ್ತಿರ್ತಾರೆ, ಮದುವೆ ನಡೆಯೋದೇ ಇಲ್ಲ. ಎಷ್ಟೋ ಕುಟುಂಬಗಳಿಗೆ ತಗಲಾಕೊಂಡಿದೆ. ಪುಣ್ಯಾತ್ಮ ಅವನು ಯಾವನ್ ಗೊತ್ತಕೆಟ್ಟವನು ಬಂದು ಕಾಲು ಮಾಡಕ್ಬಿಟ್ಟು ನನ್ನ ಮಗಳು ಮದುವೆನೇ ಆಯ್ತಾ ಇಲ್ಲ ಅಂತ ಎಷ್ಟೋ ಜನ ಪರಿತಪಿಸ್ತಾ ಇದ್ದಾರೆ. ಹೌದಲ್ಲ? ಇದಕ್ಕೆ ಕಾರಣ ತಿಳ್ಕೊಳ್ಳಿ. ಫಸ್ಟು ಮಹಾನೀಯ ಜನಗಳೇ, ಫಸ್ಟ್ ತಿಳ್ಕೊಳ್ಳಿ, ಒಂದು ಹುಡುಗಿಯ ಮುಖವನ್ನು ಹುಡುಗನ ಮೈಯಿಂದ ಪೂರ್ಣವಾಗಿ ತೋರಿಸಲೇಬಾರ್ದು. ಸರಿಯಾದ ರೀತಿಯಾದ ಶಾಸ್ತ್ರಬದ್ಧವಾದ ಮದುವೆ ಅಂದರೆ ಇದು ಸತ್ಯ. ಹಂಗಂತ ಒಪ್ಪಲ್ವಲ್ಲ ಅಂದರೆ ಮದುವೆನೇ ಮಾಡಬೇಡಿ, ಬಿಟ್ಬಿಡಿ. ಯಾರು ಕಟ್ಕೊಂಡು ಹೋಗ್ಬಿಡಿ. ನೀವು ದೊಡ್ಡವರು ಅಂದ್ಕೊಂಡವರು ಶಾಸ್ತ್ರಬದ್ಧವಾಗಿರ್ತಕ್ಕಂಥವ್ರಿಗೆಲ್ಲ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅರ್ಶಿನ ಸ್ನಾಸ್ತ್ರ ಮಾಡಿ ಅವರೆಲ್ಲ ಮಾತಾಡಿಕೊಂಡು ಫೋನಲ್ಲೆಲ್ಲ ಮಾತಾಡ್ಕೊಂಡಿರೋರಿಗೆ ಯಾವ ಶಾಸ್ತ್ರ ಮಾಡ್ತೀರಾ? ಎಲ್ಲಿ ಉಳಿದಿದೆ ದೇವದಲ್ಲಿ? ಯೋಚನೆ ಮಾಡಬೇಕಲ್ಲ. ಹೌದು. ಅವ್ರದ್ದು ಮದುವೆ ಆಗೋಯ್ತು ರೀ, ಯಾವಾಗ ಮುಖ ನೋಡಿದ್ರೆ ಮದುವೆ ಆಗೋಯ್ತು. ನೀವು ಮದುವೆ ಮಾಡೋದು ಅದೊಂದು 4 ವರ್ಷ, ಇವ್ರ ಮನೇಲಿ ಒಪ್ಪಲ್ಲ ಸ್ವಾಮಿ ಅದಕ್ಕೆ 2 ವರ್ಷ, ಇವ್ರ ಮನೇಲಿ ಒಪ್ಪಲ್ಲ ಸ್ವಾಮಿ ಅದಕ್ಕೆ 2 ವರ್ಷ, ಆಮೇಲೆ ಮದುವೆ ಫಿಕ್ಸ್ ಆಯ್ತು ಸ್ವಾಮಿ, ಕಿತ್ತೋಯ್ತು ಸ್ವಾಮಿ ಅದಕ್ಕೆ 2 ವರ್ಷ. ಹಿಂಗೆ ಆಡಿ ಆಡಿ ದೇಶದ ತುಂಬ ಬೆಂಕಿ ಹಾಕೋತಾ ಇದ್ದೀವಿ ನಾವು. ನಮಗಿನ್ನೂ ಅರ್ಥ ಆಗಿಲ್ಲ ಒಂದು ಮದುವೆಯ ರಹಸ್ಯ ಏನು ಅಂತ. ಯಾವ ಕಾರಣಕ್ಕೂ ಯಾರಿಗೂ ಗೊತ್ತಿಲ್ಲ. ಧರ್ಮಕ್ಕೆ ಹತ್ತಿರವಾದ ಮದುವೆನೇ ಆಗಬೇಕು. ಆಮೇಲೆ ಬೇರೆ ಹೇಳ್ತೀವಿ ಸಂಸ್ಕಾರ ಧರ್ಮ ಅಂತ. ಇವೆರಡಕ್ಕೂ ಇನ್ನೂ ಗೊತ್ತಾಗಿಲ್ಲ. ಸಂಸ್ಕಾರ ಎಂದರೇನು 6 ತಿಂಗಳು ಟೈಮ್ ಕೊಟ್ಟರೆ ಯಾರಿಗೂ ಹೇಳೋಕ್ಕಾಗಲ್ಲ. ಕಾರಣ ನಮ್ಮ ಜೀವನ ಎಷ್ಟು ಬರ್ಬಾದಾಗಿದೆ ಅಂದರೆ ನಮ್ಮ ದುರಹಂಕಾರಗಳು, ನಮ್ಮ ವಿದ್ಯಾಭ್ಯಾಸ ನಮ್ಮ ದೇಶಕ್ಕೆ ಬೆಂಕಿ ಇಡ್ತಾ ಇದೆ. ಇದೆರಡೂ ನಮ್ಗೆ ಯಾರೂ ಅನ್ನ ಕೊಡಲ್ಲ, ವಿದ್ಯಾಭ್ಯಾಸನೂ ಅನ್ನ ಕೊಡಲ್ಲ. ಯಾಕೆ ಅಂದರೆ ವಿದ್ಯೆ ಇಲ್ಲದವನು ಬದುಕಬಲ್ಲ, ಆದರೆ ವಿದ್ಯೆ ಕಲಿತವನು ಬದುಕೋಕ್ಕಾಗಲ್ಲ. ಇಷ್ಟೇ ವಿಚಾರ. ವಿದ್ಯೆ ಇಲ್ಲದವನು ಬದುಕ್ತಾನೆ, ವಿದ್ಯೆ ಕಲಿತವನು ಬದುಕೋಕ್ಕಾಗಲ್ಲ. ಯಾಕಂದ್ರೆ ಯಾವುದು ನಂಬಲ್ಲ ಅವನು. ಹೌದಾ? ಇದಕ್ಕೆ ಹುಚ್ಚು ಅಂತಾರೆ. ಎಜುಕೇಷನ್ಗೆ ಏನು ಹೇಳ್ತಾರೆ? ಹುಚ್ಚು ಅಂತಾರೆ. ಇಷ್ಟುದ್ದ ಓದಿರ್ತಾರೆ, ಅರ್ಧ ಗಂಟೆ ಫ್ರೀ ಇರಲ್ಲ. ಏನಕ್ಕೆ ಓದ್ಬೇಕು ಅದನ್ನು? ಹೌದಲ್ವಾ? ಇಂತಹ ಜೀವನ ಬೇಕಾ? ಈಗ ಕರೆ ಇದೆಯಾ? ಹೌದು, ಕರೆ ಇದೆ. ಮಂಗಳೂರಿಂದ ಸಂಧ್ಯಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ಸಂಧ್ಯಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ತಾವು ಹುಟ್ಟಿದ ನಕ್ಷತ್ರವನ್ನ ತಿಳಿಸಬಹುದಾ? ಆಶ್ಲೇಷ ನಕ್ಷತ್ರ. ಗುರುಗಳಿಲ್ಲಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಯಾರು ಆಶ್ಲೇಷ ನಕ್ಷತ್ರ? ನಾನು ಸಂಧ್ಯಾ ಅಂತೇಳಿ, ನಂದೇ. ಎಷ್ಟಮ್ಮ ವಯಸ್ಸು? ನನಗೆ 33. ಏನು ಓದ್ತಾ ಇದೆಯಾ?
ನಾನು ಬಿಕಾಮ್ ಓದಿದ್ದು, ಆದ್ರೆ ಇವಾಗ ಕೆಲಸ ಮಾಡ್ತಾ ಇದ್ದೇನೆ. ಮದುವೆ ಆಯಿತಾ? ಇದೆ, 2 ಮಕ್ಕಳಿದ್ದಾರೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 14 ವರ್ಷ ಆಯ್ತು. ಯಾವ ವಾರ ಮದುವೆ ಆಯ್ತಮ್ಮ? ಬುಧವಾರ. ಓಕೆ. ಮದುವೆ ತುಂಬ ಡೀಲ ಆಯಿತಾ, ಚಕ್ಕಂತ ಫಿಕ್ಸ್ ಆಗೋಯ್ತಾ? ಬೇಗ ಫಿಕ್ಸ್ ಆಯಿತು. ಓಕೆ. ಇದು ಗುರಿ, ಇಂಥ ಹುಡುಗನಿಗೆ ಇಂಥ ಹುಡುಗಿನೇ ಮಾಡಬೇಕು ಅಂತ ಅಪ್ಪ ಅಮ್ಮನ ಪ್ರಯತ್ನನ, ನಿನ್ನ ಪ್ರಯತ್ನನ? ಇಲ್ಲ, ನಮ್ಮ ತಂದೆಯವರು ಏನು ಇಷ್ಟಪಡ್ತಾರೋ ಅವರನ್ನೇ ಆಗೋದು ಅಂತ ನಾನು ಇದ್ದೆ. ಅದು ಕಾಲ ಅದಕ್ಕೆ ಕೂಡಿ ಬಂತು, ಹಾಗೆ ಆಯ್ತು. ಓಕೆ, ಸಂತೋಷ. ಮದುವೆ ಜೀವನ ಹೇಗಿದೆ? ಮದುವೆ ಜೀವನ ಅಂದ್ರೆ ಸ್ವಲ್ಪ ಯಾವುದ್ರಲ್ಲಿ ಮಾಡಿದ್ರು ಅನ್ನೋ ತರ ಆಯ್ತು. ಅಮ್ಮ, ಯಾವುದರಲ್ಲಿ ನಿನಗೆ ಈಗ ಹೆಲ್ತ್ ಕಂಡೀಷನ್ಸಲ್ಲಿ ಓಕೆನಾ, ಫೈನಾನ್ಸ್ ಕಂಡೀಷನ್ಸಲ್ಲಿ ಓಕೆನಾ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಗಂಡ ಹೆಂಡತಿ ವಿಚಾರದಲ್ಲಿ ಓಕೆನಾ, ಯಾವುದ್ರಲ್ಲಿ ಓಕೆ, ಯಾವುದ್ರಲ್ಲಿ ಓಕೆ ಇಲ್ಲ? ಎಲ್ಲದ್ರಲ್ಲೂ ಓಕೆ ಅಂತ ಇಲ್ಲ, ಯಾಕಂದ್ರೆ ಸ್ವಲ್ಪ ಕಷ್ಟನೇ ಇದೆ. ಆದ್ರೂ ಅದು ಗೊತ್ತಾಗೋ ತರ ಇಲ್ಲ ಅಷ್ಟೇ. ಓಕೆ, ಈಗ ನಿನ್ನ ಪ್ರಶ್ನೆ ಏನು, ಏನಕ್ಕೆ ಕರೆ ಮಾಡಿದ್ದು? ನಮ್ಗೆ ಆರೋಗ್ಯ ಸಮಸ್ಯೆ ಅಂದ್ರೆ ಮೊನ್ನೆ ಒಂದು ಸಮಸ್ಯೆ ಇದೆ ನನಗೆ. ಅಂದ್ರೆ ಕಾಲು ನೋವು, ಬೆನ್ನು ನೋವು ಹಾಗೆಲ್ಲ ಬರ್ತಾ ಇರುತ್ತೆ. ಆದ್ರೆ ಇವಾಗ 1 ವಾರದಿಂದ ಏನೂ ಇಲ್ಲ, ಒಂದನ್ ಬಿಟ್ಟು ಒಂದು ಬರ್ತಾ ಇದೆ. ಅಂದ್ರೆ ಒಂದ್ಸಲ ಮಂಡಿ ನೋವು ಅಂತ ಸ್ಟಾರ್ಟ್ ಆಯ್ತು, ಅದು ಏನು ಜೀವ ಹೋಗೋ ತರ ನೋವಾಗ್ತದೆ. ಆಮೇಲೆ ಅದಕ್ಕೆ ಒಂದು ಮದ್ದು ಅಂತ ಆದ್ಮೇಲೆ ಅದು ಸ್ಟಾಪ್ ಆಗ್ತದೆ. ಆದ್ರೆ ಅದು ನಿಂತ ಕೂಡ್ಲೆ ಎದೆ ನೋವು ಅಂತ ಹೇಳಿ ಸ್ಟಾರ್ಟ್ ಆಗ್ತದೆ. ಅದು ಏನಂತ ಗೊತ್ತಿಲ್ಲ ಗುರುಗಳೇ. ಮಕ್ಕಳ ನಕ್ಷತ್ರ ಏನು? ಇಬ್ಬರು ಮಕ್ಕಳ ನಕ್ಷತ್ರ? ಮಕ್ಕಳ ನಕ್ಷತ್ರ ಮಗಳು ಪುಷ್ಯ ನಕ್ಷತ್ರ. ಮಗಳು? ಮಗ ಪೂರ್ವಭಾದ್ರ ಮೀನ ರಾಶಿ. ಮಗಳು ಪುಷ್ಯನಾ? ಪುಷ್ಯ. ಎಷ್ಟು ವಯಸ್ಸು ಅವಳಿಗೆ? ಅವಳು ಈಗ 13 ವರ್ಷ. ಅವಳ ಆರೋಗ್ಯ ಹೇಗಿದೆ? ಅವಳು ಚೆನ್ನಾಗಿದ್ದಾಳೆ, ಹುಷಾರಿದ್ದಾಳೆ. ಖುಷಿಯಾಗಿದ್ದಾಳ? ಅದು ಹೇಗೆ ಹೇಳುದು? ಅಲ್ಲಲ್ಲ, ಒಂದು ನಿಮಿಷ. ಅವಳು ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ ಅನ್ನೋದು ಗೊತ್ತಾಗತ್ತಾ ನಿಂಗೆ? ಅದು ಆದ್ರೆ ಬೇಜಾರಲ್ಲಿ ಇರ್ತಾಳೆ, ಒಂದೊಂದ್ಸಲ ಇರ್ತಾಳೆ. ಈಗ ವಯಸ್ಸೆಷ್ಟು ಅವಳಿಗೆ? 11 ವರ್ಷ ಅಲ್ವಾ? 13. 13 ವರ್ಷಕ್ಕೆ ಅವಳಿಗೆ ಯಾಕೆ ಯೋಚನೆ ಮಾಡಬೇಕು, ಯಾಕೆ ಬೇಜಾರಿರಬೇಕು ಅಂತ ನಿಂಗೆ ಯಾಕಮ್ಮ ಗೊತ್ತಾಗ್ತಾ ಇಲ್ಲ? ಅಂದ್ರೆ ಆತರ ಬೇಜಾರಲ್ಲಿ ಇರೋದಿಲ್ಲ ಗುರುಗಳೇ. ಅಂದ್ರೆ ಅವರ ಸಾಲ ವಿಚಾರದಲ್ಲಿ ಅಥವಾ ಏನಾದ್ರೂ ನಾವು ಬೈದ್ರೆ ಅದಕ್ಕೆ ಬೇಜಾರಾಗ್ತಾಳೆ, ಮತ್ತೆ ಬೇರೆ ಬೇಜಾರಲ್ಲಿ ಕುತ್ಕೊಳ್ಳಲ್ಲ ಅವಳು. ಓಕೆ. ಮಗನ ವಯಸ್ಸೆಷ್ಟು? ಮಗ 9 ವರ್ಷದ ಮಗ. ಓಕೆ. ಅವನು ಮಲಗಬೇಕಾದ್ರೆ ಎಷ್ಟು ಸರ್ಕಸ್ ಮಾಡ್ತಾನೆ? ಅವನಿಗೆ ಮೊಬೈಲ್ ಇಲ್ಲದಿದ್ರೆ ನಿದ್ದೆ ಬರುದಿಲ್ಲ. ಅಮ್ಮ, ಹೇಳ್ತೀವಿ. ಮಗ ಮಲ್ಕೊಂಡಾಗ ಎಷ್ಟು ಸರ್ಕಸ್ ಹೊಡಿತಾನೆ ಅಂದೆ ಮತ್ತೆ ನಿದ್ದೆ ಮಾಡಕ್ಕೆ? ಬೇಗ ನಿದ್ದೆ ಮಾಡುದಿಲ್ಲ. ಈಗ ಅದನ್ನ ತಿಳ್ಕೊಬೇಕಾ ಬೇಡ? ಮಕ್ಕಳು ನಿಂಗೆ ಬೆಳೆಸ್ಬೇಕಾ? ನಿನ್ನ ಕೈ ಯಾಕೆ ಈ ವಿಷಯ ಕೇಳಿದೆ ಅಂದರೆ ಕೇಳಿಸ್ಕೊ. ಎರಡೂ ಮಕ್ಕಳಿಗೂ ಒಂದಕ್ಕೆ ಹೊಟ್ಟೆ ಸರಿ ಇಲ್ಲ, ಒಂದಕ್ಕೆ ಉಸಿರಾಟ ಚೆನ್ನಾಗಿಲ್ಲ. ಏನಮ್ಮ ಮಕ್ಕಳು ಬೆಳೆಸ್ತಾ ಇದೆಯಾ ನೀನು? ಹೇಳು. ಒಂದು ಮಗುಗೆ ಹೊಟ್ಟೆ ಚೆನ್ನಾಗಿಲ್ಲ, ಸಮಸ್ಯೆ ಇದೆ, ಪಾಪ ಅನುಭವಿಸ್ತಾ ಇದೆ ಅವು. ಆವಾಗ ಅದು ಮಂಕಾಗತ್ತೆ. ನೀನು ಏನೋ ಯೋಚನೆ ಮಾಡ್ತಾಳೆ ಶಾಲೆ ಬಗ್ಗೆ ಅಂದರೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯೋಚನೆ ಮಾಡಿದ್ರೆ, ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕಮ್ಮ ಇಷ್ಟುದ್ದ ಓದ್ತೀರಾ? ಹಾಂ ಹೇಳಿ. ಒಂದು ಮಗುವನ್ನು ನೀವು ಗಮನಿಸ್ತಿಲ್ಲ ಅಂದರೆ ತಾಯಿ ಅನ್ನೋ ಸ್ಥಾನಕ್ಕೆ ಏನು ಬೆಲೆ ಇದೆ? ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಕ್ಕಳಿಗೊಂದು ಮೆಸೇಜ್ ಕೊಟ್ಬಿಡೋದು. ಏನಾದ್ರೂ ಇದ್ರೆ ಮಕ್ಕಳು ಬೇಜಾರು ಮಾಡ್ಕೊಂಡಿದ್ರೆ ಹೇಳ್ತಾ ಇರ್ತೇನೆ, ಯಾಕೆ ಬೇಜಾರು ಅಂತ ಅಮ್ಮ ಇದ್ರೆ ಅವರು ಹೇಳ್ತಾರೆ. ಒಂದು ನಿಮಿಷ. ಅವ್ರಿಗೆ ಹೇಳೋಕ್ಕೆ ಹೊಟ್ಟೆನಲ್ಲಿ ಏನಾಗ್ತಾ ಇದೆ, ಹೊಟ್ಟೆಲಿ ಉರಿತಾ ಇದೆ, ಹೊಟ್ಟೆ ಹಿಡ್ದಂಗೆ ಆಗತ್ತೆ, ಹೇಳುವಷ್ಟು ಮಗುಗೆ ಗೊತ್ತಾಗತ್ತಾ? ಹೇಳು. ಎಲ್ಲಿ ಗೊತ್ತಾಗತ್ತೆ ಅಮ್ಮ? ಒಬ್ಬ ಡಾಕ್ಟ್ರ್ ಹತ್ರ ಹೋದ್ರೂ ಕೂಡ ಹೇಳೋಕ್ಕಾಗಲ್ಲ, ಒಬ್ಬ ಡಾಕ್ಟ್ರ್ ಹತ್ರನೂ ಹೋದ್ರೂ ಹೇಳೋಕ್ಕಾಗಲ್ಲ. ನಾವು ಶೂಟ್ ಮಾಡ್ದಂಗೆ ಹೇಳ್ತೀವಿ. ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಇದೆ, ಏನಕ್ಕೆ ಬಂದಿದೆ, ಅದನ್ನು ಹೇಳೋದಕ್ಕೆ ಯಾವನೋ ಪ್ರಪಂಚ ನಿನ್ನ ಹುಟ್ಟಿಲ್ಲ. ಇದನ್ನು ತಿಳ್ಕೊ ಫಸ್ಟು. ಆಶ್ಲೇಷ ನಕ್ಷತ್ರಕ್ಕೆ ಮದುವೆ ಮಾಡ್ಕೊಂಡಿದ್ಯಾಮ್ಮ ನೀನು? ನಿನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಚಾರಗಳು, ನಿನ್ನ ಮೊದಲಲ್ಲಿ ಓಡ್ತಾ ಇರ್ತಕ್ಕಂಥ ವಿಚಾರಗಳು ಎಷ್ಟೊಂದು ಓಡ್ತಾ ಇದೆ ಅಂದರೆ ಅರ್ಧ ಕರ್ನಾಟಕ ಕೊಂಡ್ಕೋಬೋದು, ಅಷ್ಟು ಬುದ್ಧಿ ಇದೆ ನಿನಗೆ. ಆದರೆ ನೀನು ಬೆಳಗ್ಗೆ ಏಳಬೇಕಾದ್ರೆ ಕರೆಕ್ಟ್ ಟೈಮ್ಗೆ ಹೇಳೋಕ್ಕಾಗತ್ತೇನಮ್ಮ? ಆಗುದಿಲ್ಲ ಗುರು. ಅದೇ ನಿನ್ನ ಜೀವನ
ಕೇಳಿಸ್ಕೊ. ಬೆಳಿಗ್ಗೆ 7ಕ್ಕೆ ಯಾರಿಗೂ ಆಗಲ್ಲ ಹಾಸಿಗೆಯಿಂದ ಮೈ ನೋವು, ಮೈ ಭಾರ, ಇನ್ನು ಸ್ವಲ್ಪ ಮಲ್ಕೋಬೇಕಿತ್ತು, ಈ ಕರ್ಮದಲ್ಲೇ ನೀನು ನಿಮ್ಮಮ್ಮನ ಹೊಟ್ಟೆಲಿ ಹುಟ್ಟಿದಾಗಲೂ ಅನುಭವಿಸ್ಕೊಂಡು ಬಂದಿದ್ದೀಯಾ. ನಿನಗೆ ಮದುವೆ ಆಗಬೇಕು, ನಿನಗೆ ಮಕ್ಕಳಾಗಬೇಕು, ನಿನಗೆ ಒಳ್ಳೆ ಮಕ್ಕಳು ಹುಟ್ಟಬೇಕು, ಹೆಂಗಮ್ಮಾಗತ್ತೆ? ಫ್ಯಾಕ್ಟ್ರಿನೇ ರಾಂಗ್. ಇನ್ನು ಮೆಟೀರಿಯಲ್ಸ್ ಚೆನ್ನಾಗಿರುತ್ತೆ. ನೀನು ಕೆಟ್ಟಿರುವ ತಿಳಿಯದೇ ಇರುವ ಕಾರಣದಿಂದಾಗಿ ಮದುವೆ ಮಾಡ್ಕೊಂಡಿರ್ತಕ್ಕಂಥ ಕರ್ಮದ ಫಲ ಅಂತ ಅನ್ಕೋಬೇಡ. ತಿಳಿಯದೇ ಮಾಡುವುದೇ ಕರ್ಮ. ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಗಂಡ ಹೆಂಡತಿ ಶಕ್ತಿದಾಯಕ ಆಗಿರಬೇಕಂತ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಪೇರ್ ಚೆನ್ನಾಗವ್ರ, ಸಂಬಳ ಚೆನ್ನಾಗಿ ಬರುತ್ತಾ ನೋಡ್ಕೊಂಡು ಗಂಟು ಹಾಕತ್ತವೆ, ಅವ್ರ ಮುಖ ಅವರೇ ನೋಡ್ಕೊಂಡು ಅವ್ರಿಗೆ ಪುರ್ಸತ್ತಿರಲ್ಲ. ಈ ಹುಚ್ಚು ಮದುವೆ ಬೇಕಾ? ಈ ಹುಚ್ಚು ಮದುವೆಯಲ್ಲಿ ಹುಚ್ಚು ಮಕ್ಕಳು ಬೇಕಾ? ಆಮೇಲೆ ಶಾಸ್ತ್ರ ಕೇಳೋದು, ನೋಡಿ ನನಗೆ ಹಿಂಗಾಗೈತಿ ಅಂತ. ಏನಮ್ಮ ಇದು ಕರ್ಮ? ಏನಿದು ಕರ್ತವ್ಯ ಇಲ್ಲದ ಜೀವನ? ಅಮ್ಮ ಬೇಜಾರಾಯ್ತಾ? ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಯ್ತು. ಆದ್ರೆ ನಾವು ನಮ್ಮದ್ರಲ್ಲಿ ಜಾತಕ ಎಲ್ಲ ನೋಡಿನೇ ಮದುವೆ ಮಾಡುದು. ಒಂದು ನಿಮಿಷ ನಿಲ್ಲಿಸು, ಅಷ್ಟೇ ಒಂದು ನಿಮಿಷ ನಿಲ್ಲಿಸು. ಜಾತಕ ನೋಡಿದವ್ರಿಗೆ ಮೊದಲು ಫಸ್ಟು ಏನು ಮಾಡಬೇಕಂದ್ರೆ, ಯಾವ ನಮ್ಮ ಪ್ರಪಂಚದಲ್ಲಿ ಜಾತಕ ನೋಡಿ ಮದುವೆ ಮಾಡೋ ಅಂತ ಹೇಳೋನು ಯಾವ ನಮ್ಮ ಹುಟ್ಟವನೇ ಪ್ರಪಂಚದಲ್ಲಿ? ಹೇಳು. ಆ ಕಮಂಗಿಗಳು ಗೊತ್ತಾ ಇದೆಲ್ಲ ನೋಡೋಕ್ಕೆ? ಯಾವನೇ ಆಗಲಿ ಜಾತಕ ನೋಡೋನು ನಮ್ಮ ದೇಶದಲ್ಲಿ ಹುಟ್ಟವನ ತಾಕತ್ತೈತೆ ಅಂತ ಅವ್ನು ಗಂಡಸು ಅಂತ ಇದಾನ ಪ್ರಪಂಚದಲ್ಲಿ? ಸ್ವಲ್ಪ ಯೋಚನೆ ಮಾಡು. ಆ ರೀತಿ ಆಗಿದ್ರೆ ನಮ್ಮ ಮದುವೆಗಳು ಏನಕ್ಕೆ ಆಗಬೇಕಿದೆ ಭಾರತ ದೇಶದಲ್ಲಿ? ಇದರ ಪ್ರಪಂಚದಲ್ಲಿ ಅಂಥವ್ರು ಈ ಹುಡುಗಿಗೆ ಈ ಹುಡುಗನ ಮದುವೆ ಮಾಡಿ ಅಂತ ಹೇಳಿ ಮದುವೆ ಶಾಶ್ವತವಾಗಿ ಚೆನ್ನಾಗಿ ಬಾಳಿ ಬದುಕ್ತವ್ರು ಪ್ರಪಂಚದಲ್ಲಿ ಒಬ್ಬರನ್ನ ತೋರಿಸಿ ನೋಡೋಣ. 140 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬರಾದರೂ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿದ್ದಾರೆ ನೋಡೋಣ. ಜಾತಕ ಕುಂಡಲಿ ತೋರಿಸಿ ಮದುವೆ ಮಾಡೋದು ಯಾರಿಗಮ್ಮ ಮಾಡ್ತಾರೆ? ಯಾರಿಗಮ್ಮ ಹೇಳೋಕ್ಕಾಗತ್ತ ಅವನ ಕೈಲಿ? ಜಾತಕ ಕೈಲಿ ಹಿಡ್ಕೊಳ್ಳೋ ಯೋಗ್ಯತೆ ಇಲ್ಲ ಯಾರಿಗೂ. ಜಾತಕದಲ್ಲಿ ಏನು ಗುರುತಿಸ್ಬೇಕು? ಆರೋಗ್ಯವನ್ನು ಗುರುತಿಸ್ಬೇಕು. ಆರೋಗ್ಯದ ಬಗ್ಗೆ ನೀನು ಮದುವೆ ಮುಂಚೆ ಹೇಳಿದ್ರೆ ನಮ್ಮ ಕುಂಡ್ಲಿ ನೋಡಿದವರು ಮತ್ತೆಂಥವನವನು? ನೀವೆಂಥವ್ರು ಸ್ವಲ್ಪ ಯೋಚನೆ ಮಾಡಿ. ಮದುವೆ ಮುಂಚೆ ಕೇಳಬೇಕಾಗಿರೋದು ತಾಕತ್ತು ಶಕ್ತಿ ಇರಬೇಕಾ? ಹೆಣ್ಣು ಗಂಡಕ್ಕೆ ಬೇಡವಾ? ಇದು ಬೇಕಾ ಬೇಡವಾ? ಮತ್ತು ಅವ್ನು ಹೇಳೋಕ್ಕಾಗತ್ತಾ? ಜಾತಕ ಬರ್ದವನಿಗೆ ಶಾಸ್ತ್ರಗಳನ್ನು ಹೇಳೋಕ್ಕಾಗತ್ತಾ? ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಅಂಥವ್ರ ಹತ್ರ ಹೋಗೋರು ನಾವೆಂಥವರು? ಹೆಣ್ಣು ಗಂಡಿನ ಶಕ್ತಿಯ ಮುಂದೆ ಯಾವ ಶಾಸ್ತ್ರ ಕುಂಡಲಿ ವರ್ಕ್ ಆಗಲ್ಲ. ಪ್ರಪಂಚದ ಇತಿಹಾಸದಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ, ಹೆಣ್ಣು ಗಂಡಿಗೆ ಶಕ್ತಿ ಮುಖ್ಯ. ಶಕ್ತಿ ಚೆನ್ನಾಗಿರೋ ಮನಸ್ಸು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿರೋ ದಾಂಪತ್ಯ ಚೆನ್ನಾಗಿರುತ್ತೆ. ಯಾವುದ್ರಿ ಐತೆ ಜಾತಕ ಕುಂಡಲಿ? ಏನ್ರಿ ಐತೆ ಅದರಲ್ಲಿ? ಹೇಳಬೇಕಾಗಿರೋದು ಜಾತಕ ಕುಂಡಲಿಯನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಹೇಳಬೇಕಾಗಿರೋದು ಆರೋಗ್ಯ ಎಲ್ಲಿ ಕೆಟ್ಟಿದೆ, ದೇಹದ ಯಾವ ಭಾಗದಲ್ಲಿ ಕೊಳತಿದೆ. ಯಾಕೆ ಕೊಳತಿದೆ ಅಂತ ಹೇಳ್ತೀನಿ, ಯಾರಿಗೂ ಕೊಳ್ತೋಗಿರಲ್ಲ. ನಿಮ್ಗೆ ಇದಾರು ಬುದ್ಧಿ ಬರಲಿ ಅಂತ. ಮಕ್ಕಳು ಮಾಡ್ಕೋತೀರಾ, ಮದುವೆಗಳು ಮಾಡ್ಕೋತೀರಾ, ಆರೋಗ್ಯ ತಿಳ್ಕೊಳ್ಳಲ್ಲ. ಯಾವ ಪುರುಷಾರ್ಥಕ್ಕೆ ಮದುವೆ? ಯಾವ ಪುರುಷಾರ್ಥಕ್ಕೆ ಮಕ್ಕಳು? ಯಾವ ಪುರುಷಾರ್ಥಕ್ಕೆ ಜೀವನ? ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಹುಟ್ಟಿದ್ದಿಲ್ಲಿ ಕಣ್ಣಿದ್ದು ಭಗವಂತ ಕಣ್ಣು ಕೊಟ್ಟಿದ್ದಾನೆ. ಕಣ್ಣು ಮುಚ್ಕೊಂಡು ಶಾಸ್ತ್ರ ಮಾಡಿಕೊಂಡು ಕೇಳಿಕೊಂಡು ಮದುವೆಗಳು ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಮಕ್ಕಳು ಮಾಡ್ಕೋತಿರಲ್ಲ ತಾಯಿ. ಆ ಮಗುವಿಗೆ ಪೂರ್ವಾಭಾದ ನಕ್ಷತ್ರ ಮಗುವಿಗೆ ಮದುವೆ ಇಲ್ಲ, ಜೀವನ ಇಲ್ಲ, ಆರೋಗ್ಯ ಇಲ್ಲ, ಚರ್ಮ ಸ್ಕಿನ್ ಚೆನ್ನಾಗಿಲ್ಲ, ಉಸಿರಾಟ ಚೆನ್ನಾಗಿಲ್ಲ. ಹೆಂಗಮ್ಮ ಮಗು ಬೆಳೆಸ್ತಾ ಇದೆಯಾ? 9 ವರ್ಷದಿಂದ ಕಾಯ್ತಿದ್ದೀರಾ ಮಗು ಬೆಳೆಸಿದ್ದೀರಾ? ಏನರ್ಥ ಇದೆ? 13 ವರ್ಷದ ಮಗುಗೆ 9 ವರ್ಷದ ಮಗುಗೆ ಆ ಮಕ್ಕಳ ಆರೋಗ್ಯ ತಿಳ್ಕೊಳ್ಳಿಲ್ಲ ಅಂದರೆ ಯಾವ ಪ್ರಯೋಜನಕ್ಕೆ ಗಂಡ ಹೆಂಡತಿ ತಂದೆ ತಾಯಿ ಅನ್ನಿಸ್ಕೊಳ್ಳೋ ಸ್ಥಾನ ಇದೆ? ಯೋಚನೆ ಮಾಡಿ ಸ್ವಲ್ಪ. ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ಆದ್ರೂ ನಾನೊಂದು ಹೇಳ್ತೇನೆ, ಅವ್ರ ಮಕ್ಕಳು ಏನಿದ್ರು ಬಾಯಿಗೆ ಹೇಳ್ತವೆ. ಇಲ್ಲಾಂದ್ರೆ ನಾನು ಕೇಳ್ತೇನೆ, ಏನಾದ್ರು ಇದ್ರೆ ಹೇಳ್ಬೇಕು ನನ್ನ ಹತ್ರ ಅಂತ ಹೇಳ್ತಾರೆ. ಅದು ನಮ್ಗೆ ಅಂತ ಸಮಸ್ಯೆ ಏನು ಅವ್ರಿಗೆ ತಂದು ಬರ್ಲಿಲ್ಲ. ಅಲ್ಲಮ್ಮ, ಸಮಸ್ಯೆ ಅಲ್ಲ ತಾಯಿ. ಈಗ ನಾನು ಹೇಳಿದ್ದು ಆ ಮಗು ನಿದ್ದೆ ಮಾಡುವಂಥ ವಿಚಾರದಲ್ಲಿ ಎಷ್ಟು ಸರ್ಕಸ್ ಮಾಡ್ತಾನೆ, ನಿದ್ದೆ ಕರೆಕ್ಟಾಗಿ ಮಾಡ್ತಾನೆ ಸ್ವಲ್ಪ ನೋಡಿ ಇವತ್ತು ರಾತ್ರಿ. ಅವನು ಉಸಿರಾಟ ನೋಡು ಸ್ವಲ್ಪ. ಸಮಸ್ಯೆ ಕಂಡು ಬಂದಿಲ್ಲ ಅಂದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ನಿಮ್ಗೆ ಗೊತ್ತಾಗೋದು. ಅಲ್ಲಿವರೆಗೂ ಸಮಸ್ಯೆ ಬರಲ್ಲ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಡಾಕ್ಟ್ರ್ ಹೇಳಿದಾಗ ಹೌದಾ, ಓ ಸೋ ಸಾರಿ, ಆಗ ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗಲ್ಲ. ಮಕ್ಕಳು ಕಣ್ಬಿಡ್ತಾ ಇರ್ತವೆ. ಒಂದು ತಿಳ್ಕೊಮ್ಮ, ಪ್ರಪಂಚದಲ್ಲಿ ಉಸಿರಾಡ್ತಾ ಇದ್ದೀವಿ, ಕಣ್ಬಿಟ್ಟಿದ್ದೀವಿ ಅನ್ನೋದು ಅಷ್ಟೇ ನಮ್ಮ ಐಡೆಂಟಿಫೈ. ಕಣ್ಣಿನಲ್ಲಿ ಎಷ್ಟು ರಪ್ಪೆ ಎಷ್ಟು ಕೆಲಸ ಮಾಡ್ತಾ ಇದೆ, ನಿಮ್ಮ ಹಾರ್ಟ್ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಹೇಳುತ್ತೆ ಶಾಸ್ತ್ರ. ನಿಮ್ಮ ಕಣ್ಣಿನ ರಪ್ಪೆ ಎಷ್ಟು ಹೊಡಿತಾ ಇದೆ, ನಿಮ್ಮ ಹಾರ್ಟ್ ಬೀಟ್ಸ್ ಎಷ್ಟಿದೆ ಅಂತ ಗೊತ್ತಾಗತ್ತೆ. ನಿಮ್ಮ ಮಗುವಿನ ಉಸಿರಾಟ ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಮ ಮಗುವಿನ ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ಕಾಯಿಲೆಗಳು, ಕಣ್ಣು ನೋವು, ಮೂಗು ನೋವು, ಇದೆಲ್ಲ ಏನಕ್ಕೆ ಬರುತ್ತೆ ಅಂತ ಗೊತ್ತಾಗಬೇಕಲ್ಲ.
ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿನ್ನ ಥರನೇ ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಮಕ್ಕಳ ಆರೋಗ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು, ಆದರೆ ಆರೋಗ್ಯದ ಬಗ್ಗೆ ತಿಳ್ಕೋಬೇಕು ಅಂತ ಯಾರಿಗೂ ಬೇಡ. ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ ಅಂದ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇರ್ತೀರ. ಅಲ್ಲಿಂದ ಫೋನ್ ಬಂದ ತಕ್ಷಣ ಓಡೋಗಿ ಮಕ್ಕಳು ಕರ್ಕೊಂಬರ್ತೀರ, ಯಾಕೋ ಹುಷಾರಿಲ್ವಂತೆ ಅಂತ. ಆ ಗಾಬರಿ ಯಾಕೆ ಬೇಕು? ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಉಸಿರಾಟ ಚೆನ್ನಾಗಿರಬೇಕು ಅಂತಕ್ಕಂಥದ್ದು. ರಾತ್ರಿ ನಿದ್ದೆಯಲ್ಲಿ ಯಾವ ಮಕ್ಕಳು ಸರ್ಕಸ್ ಮಾಡ್ತಾರೆ ಅವರಿಗೆ ಉಸಿರಾಟ ಚೆನ್ನಾಗಿರಲ್ಲ. ಅಪ್ಪ ಅಮ್ಮ ತಿಳ್ಕೊಂಡಿರೋದೇನೋ ನನ್ನ ಮಕ್ಕಳು ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ನಿದ್ದೆ ಚೆನ್ನಾಗಿ ಮಾಡಿದ್ರೆ ಮಕ್ಕಳು ಮಂಕಾಗಿರಲ್ಲ. ತಿಳ್ಕೊ ತಾಯಿ, ನೀನು ಅದರಲ್ಲಿ ಸೇರ್ಕೋತೀಯ. ಆಶ್ಲೇಷ ನಕ್ಷತ್ರಕ್ಕೆ ನೆಮ್ಮದಿ ಜೀವನ ಇಲ್ಲ, ನೀನು ಬೆಳಗ್ಗೆ ಹೊತ್ತು ಹೇಳೋಕ್ಕಾಗಿಲ್ಲ. ಆ ಮಕ್ಕಳನ್ನ ಗರ್ಭಾವ್ಯವಸ್ಥೆಯಲ್ಲಿ ಮಕ್ಕಳನ್ನ ನೀನು ಭ್ರೂಣದಲ್ಲಿ ಏನು ಇಟ್ಕೊಂಡಿದ್ದೋ, ನೀನೇನು ಅನುಭವಿಸಿದೆಯೋ ಅದೇ ಮಕ್ಕಳಾಗಿ ಬಂದಿದ್ದಾರೆ ಅಂತ ನಿನ್ಗೆ ಗೊತ್ತಾಗಿಲ್ಲ. ಇವತ್ತು ನಿನ್ನ ವಿಷಯ ಗೊತ್ತಾಗಿದೆ. ಗಾಬರಿ ಮಾಡ್ಕೋಬೇಡ, ಹೆದರ್ಕೋಬೇಡ, ತಿಳ್ಕೊಂಡು ಬದುಕಿ ಅಷ್ಟೇ. ಒಂದು ಪದಾರ್ಥವನ್ನು ತೊಗೊಂಡ್ರೆ ಕಂಪನಿ ಕೇಳ್ತೀವಲ್ಲ, ಹಾಗೆ ಒಂದು ಮಗು ಹುಟ್ಟಿದ್ರೆ ಆ ಮಗುವಿನ ಆರೋಗ್ಯ ಏನು ಅಂತ ಕೇಳಬೇಕಾದ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಯೋಚನೆ ಮಾಡಬೇಡ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ನಾವಾಗಲೇ ವಿದ್ಯಾಭ್ಯಾಸ ಸಂಸ್ಕಾರದ ಬಗ್ಗೆ ನೀವು ಮಾತನಾಡ್ತಾ ಇದ್ದೆ, ಅದನ್ನು ಮುಂದುವರಿಸಬಹುದಾ? ಇಲ್ಲಿ ನಾವು ಮಾತಾಡ್ತಾ ಇದ್ದಂಥ ವಿಚಾರ ಮದುವೆ ವಿಷಯದಲ್ಲಿ ಏನು ಅಂತಕ್ಕಂಥ ಲೆಕ್ಕಾಚಾರ. ಈ ಮದುವೆ ಅಂತಕ್ಕಂಥದ್ರಲ್ಲಿ ನಾವು ಪೂರ್ಣವಾಗಿ ದಾರಿ ತಪ್ಪಿರ್ತಕ್ಕಂಥದ್ದು, ಮತ್ತು ಮಕ್ಕಳು ಮಾಡ್ಕೊಳ್ಳೋದ್ರಲ್ಲಿ ದಾರಿ ತಪ್ಪಿರ್ತಕ್ಕಂಥದ್ದು ಯಾರ್ದಿದು ಜವಾಬ್ದಾರಿ? ನಮ್ಮದು. ಹೌದು. ಹಾಗಿದ್ದ ಮೇಲೆ ಮದುವೆ ಮಾಡ್ಕೊಳ್ಳೋದು, ಧರ್ಮಬದ್ಧವಾದ ಮದುವೆ ಮಾಡ್ಕೊಳ್ಳೋದು ಗೊತ್ತಿದೆಯಾ? ಇಲ್ಲ. ಧರ್ಮಕ್ಕೆ ಹತ್ರವಾಗಿರ್ತಕ್ಕಂಥ ಸಂತಾನವನ್ನು ಮಾಡ್ಕೊಳ್ಳೋದು ಗೊತ್ತಿದೆಯಾ? ಸಂತಾನ ಮಾಡ್ಕೊಳ್ಳೋದು ದೇವ್ರು ಕೊಡ್ತಾನೆ ಅಂತ ಹೇಳ್ತೀರಾ, ಫೈನ್. ದೇವರು ದೇಹದ ರಚನೆಗೆ ಕಾರಣಕರ್ತನಾಗಿರ್ತಾನೆ. ಮಗು ಉತ್ಪತ್ತಿಗೆ ಹೆಣ್ಣು ಗಂಡೇ ಕಾರಣ, ಹೌದಾನೆ? ಹೌದು. ಹಾಗಿದ್ದ ಮೇಲೆ ಅವ್ರು ತಿಂದಂಥ ಆಹಾರದಲ್ಲಿ ಎಷ್ಟರ ಮಟ್ಟಕ್ಕೆ ತಾಕತ್ತಿದೆ ಅಂತ ಅವ್ರಿಗೆ ಗೊತ್ತಾಗಿರ್ಬೇಕಲ್ಲ? ಹೌದು. ಎಲ್ಲಿ ಗೊತ್ತಾಗತ್ತೆ? ಯಾರಿಗೆ ಗೊತ್ತು? ನಾನು ಆಹಾರವನ್ನು ನನ್ನ ದೇಹಕ್ಕೆ, ನನ್ನ ವಯಸ್ಸಿಗನುಸಾರವಾಗಿ, ಶಕ್ತಿಗನುಸಾರವಾಗಿ ನಾನು ಆಹಾರ ಸೇವನೆ ಮಾಡ್ತೀನಿ ಅಂತ ಯಾರು ಗೊತ್ತಾಗುತ್ತೆ? ಎಲ್ಲಿ ಹೇಳ್ಕೊಡ್ತಾರೆ ಇದನ್ನು? ಯಾರು ಹೇಳ್ಕೊಡ್ತಾರೆ? ಯಾವ ಕಾಲೇಜ್ ಇದೆ ಇದು? ಮತ್ತೆ ಮದುವೆ ಹೆಂಗೆ ಮಾಡ್ಕೋತೀರಾ ನೀವು? ಮಗು ಹೆಂಗೆ ಮಾಡ್ಕೋತೀರಾ ನೀವು? ಆರೋಗ್ಯವಾದ ಸಂತಾನ ಬೇಕು ಅಂದರೆ ನಿಮ್ಮಿಬ್ಬರಿಗೆ ಆರೋಗ್ಯ ಇದೆಯಾ? ಇಲ್ಲ. ಮತ್ತು ಒಳ್ಳೆ ಮಗು ಹೆಂಗೆ ಹುಟ್ಟುತ್ತೆ? ಹೌದು. ಈಗ ಜಾತಕ ಕುಂಡಲಿನ ತೋರಿಸಿದ್ರೆ ಯಾರು ಹೇಳ್ಕೊಡ್ತಾರೆ ಇದನ್ನು? ಎಲ್ಲಿ ಹೇಳ್ಕೊಡೋಕ್ಕಾಗತ್ತೆ? ಹೇಳೋದನ್ನ ಕೇಳೋರು ಯಾರು? ಇಷ್ಟೇ ವಿಚಾರ. ಇವತ್ತು ಒಟ್ಟಾರೆಯಾಗಿ ಹೋಲ್ಸೇಲಾಗಿ ನಾನು ಹೇಳಿರ್ತಕ್ಕಂಥ ವಿಚಾರ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ನಿಮ್ಮ ಮನೆಗೆ ಸೂರ್ಯನ ಕಿರಣಗಳು ಬೆಳಗಿನ ಸಮಯದಲ್ಲಿ ಯಾವ ಭಾಗಕ್ಕೆ ಬೀಳುತ್ತೆ ಅಂತ ದಯವಿಟ್ಟು ನಾಳೆ ಏನಾದರೂ ಕರೆ ಮಾಡಿದಾಗ ಯಾರೋ ತಿಳಿಸಿದ್ರೆ ತುಂಬ ಖುಷಿಯಾಗತ್ತೆ. ನಿಮಗೂ ಅರ್ಥ ಆಗುತ್ತೆ, ನನಗೂ ಅರ್ಥ ಆಗುತ್ತೆ. ಕಾರಣ, ಬೆಳಿಗ್ಗೆ ಎದ್ದು ಈ ಭಾಗದಲ್ಲಿ ಸೂರ್ಯನ ಕಿರಣ ನಮ್ಮ ಮನೆಗೆ ಬೀಳುತ್ತೆ ಅಂತ ದಯವಿಟ್ಟು ಇದ್ದರೆ, ಇಲ್ಲ ಮೆಸೇಜ್ ಹಾಕಿ, ಇಲ್ಲ ನಾಳೆ ಕಾರ್ಯಕ್ರಮ ಮಾಡಿದಾಗ ದಯವಿಟ್ಟು ಯಾರು ಹೇಳಿದಾಗ ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಅನುಕೂಲ ಆಗತ್ತೆ. ಯಾಕೆ ಅಂತಂದರೆ ನಮಗೆ ಸಮಸ್ಯೆ ಏನಾಗಿದೆ ಅಂದರೆ, ಮನೆಯಲ್ಲಿ ಶಿವ ಪಾರ್ವತಿ ಇರಬೇಕಾ ಬೇಡವಾ? ಇರಬೇಕು. ಈಗ ಮದುವೆ ಆದಾಗ ಅವ್ರಿಗೆ ಹೇಳ್ತಾರೆ, ಅಯ್ಯೋ ಏನು ಶಿವಪಾರ್ವತಿ ಇದ್ದಂಗೆ ಅವರೇ ಒಬ್ಬರು, ಇನ್ನೊಬ್ಬರು ಲಕ್ಷ್ಮೀನಾರಾಯಣ ಇದ್ದಂಗೆ ಅವರೇ. ಅಮ್ಮ ಮದುವೆಯಲ್ಲಿ ಅಷ್ಟೇ ಆ ಒಂದು ದಿನಕ್ಕೆ ಬೋರ್ಡ್ ಅದು, ಲಕ್ಷ್ಮೀನಾರಾಯಣ ಶಿವಪಾರ್ವತಿ. ಮಾರನೇ ಬೆಳಿಗ್ಗೆ ಶಿವನೂ ಇಲ್ಲ, ಪಾರ್ವತಿ ಇಲ್ಲೋ, ಲಕ್ಷ್ಮೀ ಇಲ್ಲೋ, ನಾರಾಯಣನೂ ಇಲ್ಲ. ನಾರಾಯಣ ಎಲ್ಲೋ ಹೋಗಿರ್ತಾನೆ, ಲಕ್ಷ್ಮಿ ಎಲ್ಲೋ ಇರ್ತಾಳೆ, ಪಾರ್ವತಿ ಎಲ್ಲೋ ಇರ್ತಾಳೆ, ಶಿವ ಎಲ್ಲೋ ಇರ್ತಾಳೆ. ಯಾಕೆ ವಿಷಯ ಹೇಳ್ತೀನಿ ಅಂದರೆ, ಶಿವಪಾರ್ವತಿ ನಾವು ಫೋಟೋದಲ್ಲಿ ಪೂಜೆ ಮಾಡ್ತೀವಿ, ಹೌದು, ಅದಲ್ಲ. ನಿಜವಾದ ಶಿವಪಾರ್ವತಿ ಎಲ್ಲಿದ್ದಾರೆ ಅಂತ ನಾವು ಇನ್ನೂ ತಿಳ್ಕೊಂಡೇ ಇಲ್ಲ. ಹಗಲಿಗೆ ಶಿವ ಅಧ್ಯಕ್ಷ, ಹಗಲು ಅಂದರೆ ಗೊತ್ತಾಗುತ್ತಲ್ಲ, ಹಗಲಿಗೆ ಶಿವ ಅಂದರೆ ತಂದೆ, ರಾತ್ರಿಗೆ ಯಾರು ಅಂದರೆ ತಾಯಿ, ಅವಳೇ ಪಾರ್ವತಿ. ಮಗುನ ಲಾಲಿ ಆಡಿ ಮಲಗಿಸ್ತಾಳೆ, ಹೌದಮ್ಮ? ಈಗ ಪಾರ್ವತಿ ನಮ್ಮ ಮನೇಲಿವೇ ಇಲ್ಲ. ಯಾಕೆ ಅಂದರೆ ಬ್ಯಾಕ್ ಡೋರೇ ಇಲ್ಲ. ಈಗ ಶಿವ ಪಾರ್ವತಿ ಫೋಟೋ ಮಾಡ್ಕೊಂಡು ಪೂಜೆ ಮಾಡ್ತಾರೆ, ಅದ್ರ ಪಕ್ಕ ಸತ್ತೋರ್ ಫೋಟೋ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಮನೆಯಲ್ಲಿ ನಿಮಗೆ ದೇವರಿದಾರಾ ತಿಳ್ಕೊಳ್ಳಿ, ಇಲ್ಲ. ಮತ್ತೆ ಎಲ್ಲಿಂದ ಒಳ್ಳೇದಾಗತ್ತೆ ನಿಮಗೆ? ಮನೆಯಲ್ಲಿ ದೇವ್ರು ಇರಬೇಕು ಅಂತ ಗೊತ್ತಿದೆಯಾ? ಹೋಗಲಿ. ಎರಡು ವಿಚಾರ ತಿಳ್ಕೊಳ್ಳಿ. ನಿಮ್ಮ ಮನೆಗೆ ಇರ್ತಕ್ಕಂಥದ್ದು ಉದಯ ಸೂರ್ಯ ತಂದೆ, ಮುಳುಗುವಲ್ಲಿ ಇರ್ತಕ್ಕಂಥ ಚಂದ್ರ ತಾಯಿ. ಇವರಿಬ್ಬರನ್ನ ನೀವು ತಂದೆ ತಾಯಿಗೆ, ನಿಮ್ಮ ಅಪ್ಪ ಅಮ್ಮನೂ ಕೂಡ ಹಂಗೆ ಅನುಭವಿಸಿ ಸತ್ತಿದ್ದಾರೆ. ಅವರಪ್ಪ ಅಮ್ಮನೂ ಅನುಭವಿಸಿ ಸತ್ತಿದ್ದಾರೆ ರೋಗಗಳು ಬರ್ಸ್ಕೊಂಡು. ಅದೇ ಮನೆಯಲ್ಲಿ ನೀವು ಮಳೆ ಹೊಡ್ಕೊಂಡು ಅಲ್ಲೇ ಕೂತಿದ್ದೀರಾ, ನಮ್ಮ ಅಪ್ಪ ಕಟ್ತಾ ಅಂತ. ಅಲ್ಲ, ನೀವು ಕಟ್ಟಿದ್ರು ಅಷ್ಟೇ.
ಯಾಕೆ ಅಂತಂದರೆ ಮನೆಗೆ ಸೂರ್ಯನನ್ನು ಅನುಸರಿಸಿ ಮನೆ ಕಟ್ಟಬೇಕು ಅಂತ ಪ್ರಪಂಚದ ಇತಿಹಾಸದಲ್ಲಿ ಯಾರಿಗೂ ಗೊತ್ತಿಲ್ಲ. ನಮ್ಮೊಬ್ಬರಿಗೆ ಬಿಟ್ಟು, ನಾನ್ ಕನ್ಸ್ಟ್ರಕ್ಷನ್ ಮಾಡೋ ಮನೆ ಬಿಟ್ಟು ಭಾರತ ದೇಶದ ಇತಿಹಾಸದಲ್ಲಿ ಸೂರ್ಯನನ್ನು ಅನುಸರಿಸಿ ಮನೆ ಕಟ್ಟಬೇಕು ಅಂತ ಯಾವನಿಗೂ ಗೊತ್ತಿಲ್ಲ. ಇದು ಸತ್ಯ. ಇದನ್ನು ಬೇಕಾದ್ರೆ ನಾಳೆ ನೀವು ನಿಮ್ಮ ಮನೆಗೆ ಬೀಳುವ ಸೂರ್ಯ ಕಿರಣವನ್ನು ನನಗೆ ಮಾಹಿತಿಯನ್ನು ಕೊಡಿ, ಹೇಳಿಕೊಡ್ತೀನಿ. ನಿಮ್ಮ ಮನೆಯ ಹಣೆ ಬರಗಳು ಹೇಗಾಗ್ತಾ ಇದೆ ಅಂತ ಗೊತ್ತಾಗತ್ತೆ, ಆರೋಗ್ಯ ಸ್ಥಿತಿ ಏನಾಗುತ್ತೆ ಗೊತ್ತಾಗತ್ತೆ. ನಿಮ್ಮ ಮನೆಗೆ ಮಕ್ಕಳಿಗೆ ಮದುವೆ ಆಗಿದೆಯಾ, ಆಗೋದಕ್ಕೆ ತುಂಬ ಕಾಟ ಇದೆಯಾ. ನಮ್ಮ ಮನೆಗೆ ಏನೋ ಕಾಟ ಸ್ವಾಮಿ ಅಂತ ಶಾಸ್ತ್ರ ಕೇಳ್ತಾರೆ. ಏನೋ ಕಾಟ ಅಲ್ಲ, ನಿಮ್ಮ ಮನೆಯೇ ಒಂದು ಕಾಟ. ಅದಕ್ಕೆ ನೀವು ಮಗಳದೋ ಮಗಂದೋ ಮೊಮ್ಮಕ್ಕಳದೋ ಅಳಿಯಿಂದೋ ಕಾಟ ಅಂತ ಹೇಳ್ಕೊತೀರ, ಶಾಸ್ತ್ರ ಕೇಳ್ತೀರ. ಆ ಕಾಟ ಯಾವುದು ಅಂದರೆ ನಿಮ್ಗೆ ಅವನೂ ಹೇಳೋಕ್ಕಾಗಲ್ಲ, ನಿಮಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲದೆ ಅವ್ರು ಕೇಳಕ್ಕೆ ಹೋಗ್ತೀರಾ. ಕಾಟ ಅಂದರೆ ಅವ್ರು ಏನೋ ಒಂದು ಹೇಳ್ತಾರೆ ಅಷ್ಟೇ. ಆದರೆ ಕಾಟ ಅಂತೂ ಹೋಗಲ್ಲ. ಆ ಕಾಟ ಹೋಗಬೇಕು ಅಂದರೆ ನಿಮ್ಮ ಮನೆಗೆ ಶಿವಪಾರ್ವತಿಯರನ್ನು ಕೂರಿಸ್ಕೊಂಡಿದ್ದೀರಾ, ಡಿಸೈಡ್ ಮಾಡಿ. ನೀವು ಕಟ್ಟಿರುವ ಮನೆ, ನೀವು ಕಟ್ಟಲಿರುವ ಮನೆಯಲ್ಲಿ ಫೋಟೋನಲ್ಲಿ ಮಡಿಕೊಂಡು ಪೂಜೆ ಮಾಡೋದಲ್ಲ, ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸೋದಲ್ಲ. ಅದು ನಿಮ್ಮ ಒಂದು ಶಾಂತಿಗೋಸ್ಕರ, ಮನಃಶಾಂತಿಗೆ. ನಿಮ್ಮ ಮನೆಯಲ್ಲಿ ಶಿವಪಾರ್ವತಿ ಕೂತಿದ್ದಾರೆ, ಸ್ವಲ್ಪ ನೋಡಬೇಕಾಗತ್ತೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಅಕಸ್ಮಾತ್ ಹೆಣ್ಣನ್ನು ಹುಡುಕ್ತಾ ಇದ್ದರೆ, ಗಂಡನ್ನು ಹುಡುಕ್ತಾ ಇದ್ದರೆ ದಯವಿಟ್ಟು ಮದುವೆಗಳು ಹೊಂದಾಣಿಕೆ ಆಗಲ್ಲ. ಆ ಥರ ಮದುವೆ ಮಾಡಿದ್ರೆ ಅವರು ಚೆನ್ನಾಗಿರಲ್ಲ. ಕಾರಣ ಏನಂದರೆ, ಒಂದು ಸಲ ಯಾವ ಹುಡುಗಿಯನ್ನು ನೋಡ್ತಾನೆ, ಆ ಹುಡುಗಿಯ ಭವಿಷ್ಯ ಅಲ್ಲೇ ಕಟ್ಟಾಗತ್ತೆ. ಹುಡುಗ ಆಗಲಿ ಹುಡುಗಿ ಆಗಲಿ, ಅದಕ್ಕೆ ಯಾರೇ ಆಗಲಿ ಮದುವೆ ಮಾಡಬೇಕಾದ್ರೆ ದಯವಿಟ್ಟು ಜಾತಕ ಫೋಟೋ ಕಳಿಸ್ಬಿಟ್ಟು ಹುಡುಗ ಹುಡುಗಿನ ತೋರಿಸ್ಬಿಟ್ಟು ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ಗೆ ತಾರಸಿ ಮೇಲೆ ಕರೆಸ್ಬಿಟ್ಟು ಬಾಲ್ಕಲ್ಲಿ ಕೂರಿಸ್ಬಿಟ್ಟು ಮಾತಾಡಿಸ್ಬಿಟ್ರೆ ಮದುವೆ ಆಗಲ್ಲ. ಮೊದಲು ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಓದಿರೋ ಮಕ್ಕಳು ಅಂದ್ಕೊಳ್ಳೋದು ಸೈಡ್ಗೆ ಹಾಕಿ ನೀವು ಆಗಿ ತೀರ್ಮಾನ ತೊಗೊಂಡು ಮದುವೆ ಮಾಡೋದಾದರೆ ಧರ್ಮಬದ್ಧವಾದ ಮದುವೆ ಯಾವುದು ಅಂದರೆ, ಮಾಡೋಕ್ಕೆ ಕಷ್ಟ ಸ್ವಾಮಿ ಅಂತ ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾನು ನಿಮಗೆ ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಒಂದಂತೂ ತಿಳ್ಕೋಬೇಕು, ಧರ್ಮಕ್ಕೆ ಹತ್ತಿರವಾದಂತಹ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ನಮಗೆ ಕರ್ಮ ಅಂಟ್ಕೊಳ್ಳಲ್ಲ. ನಾವು ಧರ್ಮಕ್ಕೆ ವಿರೋಧವಾಗಿ ಹೋಗ್ತೀವಿ, ಬಾಯಲ್ಲಿ ಧರ್ಮ ಅಂತ ಹೇಳ್ತಿದ್ದೀವಿ, ಧರ್ಮಕ್ಕೆ ಬೆನ್ನು ಮಾಡ್ತಾ ಇದ್ದೀವಿ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಗಳು ಹಾಗೂ ನಮ್ಮ ವೀಕ್ಷಕರ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 910825883.